ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ಈ ರೀತಿ ಮ್ಯಾಟ್ರನ್ನು ನಾನು ಅವಾಗ ತೊಗೊಂಡು ಬರ್ತಾನೆ ಇರ್ತೀನಿ. ಯಾಕಂತಂದರೆ ನಿಮ್ಮ ನಾಲೆಜ್ಗೋಸ್ಕರ. ಸೊ ತುಂಬ ಜನ ಏನು ಮಾಡ್ತೀರಾ, ಯಾರೋ ಗೊತ್ತಿಲ್ದಿರೋಂಥ ಮೇಸ್ತ್ರಿಗೆ ಅಥವಾ ಗೊತ್ತಿರೋಂಥ ಕಾಂಟ್ರಾಕ್ಟ್ರಿಗೆ ಕೊಡ್ತೀರಾ. ಸೊ ಇಲ್ಲಿ ಯಾವುದೇ ರೀತಿ ಅಗ್ರಿಮೆಂಟ್ ಮಾಡ್ಕೊಳ್ಳೋದಿಲ್ಲ, ಕ್ಲಾರಿಟಿ ಇರೋದಿಲ್ಲ. ಈ ಕ್ಲಾರಿಟಿ ಇಲ್ದಿದ್ದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಕನಸಿನ ಮನೆ ನನಸಾಗೋದೇ ಇಲ್ಲ, ಅರ್ಧಕ್ಕೆ ಅದು ನಿಂತೋಗ್ಬಿಡುತ್ತೆ ಅಂತ ಹೇಳ್ಬೋದು. ಇದು ಪ್ರತಿಯೊಂದು ಕಡೆಯೂ ನಡೀತಾ ಇದೆ. ನನ್ನ ವಿಡಿಯೋ ನೋಡ್ತಾ ಇರೋದು ತುಂಬ ಜನ ಅನುಭವಿಸಿ ಕೂಡ ಇರ್ತೀರಾ. ಸೊ ಇವೆಲ್ಲ ಆಗಬಾರ್ದು ಅಂತಂತಂದರೆ ಫ್ರಾಡ್ ಏನೇನು ಆಗ್ತಾ ಇದೆ, ಕನ್ಸ್ಟ್ರಕ್ಷನಲ್ಲಿ ಏನೇನು ಫ್ರಾಡ್ ನಡೀತಾ ಇದೆ ಪ್ರತಿಯೊಂದು ನಿಮ್ಮ ತಲೆಯಲ್ಲಿ ಇರಬೇಕು. ಒಬ್ಬರು ಏನಾದರೂ ಮೂವ್ ಮಾಡ್ತಾ ಇದ್ರೆ ಹೋಗ್ರು ಇದನ್ನೇ ಮಾಡ್ತಾ ಇದ್ದಾನೆ ಅನ್ನೋದು ನಿಮಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಒಂದೊಳ್ಳೆ ನಾಲೆಜ್ ತೊಗೊಂಡು ಬರ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ನಾವು ಥ್ಯಾಂಕ್ ಯು ಹೇಳಬೇಕಾಗಿರೋದು RCC ಅವರಿಗೆ. RCC ಅವರು ತಮ್ಮ ಕೆಲವೊಂದು ಟ್ರೇಡ್ ಸೀಕ್ರೆಟ್ಗಳಿರ್ತವೆ ಅದನ್ನು ಬಿಟ್ಕೊಟ್ಟು ಇದು ಹಿಂಗಿದೆ ಗುರು ಅಂತ ಕ್ಲಿಯರ್ ಆ್ಯಂಡ್ ಕಟ್ಟಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ನಿಮಗೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಅಂತಂದರೆ ಡೆಫಿನೆಟ್ಲಿ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಹನುಮಂತ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ಇದರಲ್ಲಿ ಕೆಲವೊಂದು ಸೀಕ್ರೆಟ್ಗಳು ಇರ್ಬೋದು, ನೀವೆಲ್ಲ ಹಿಂಗೆ ಓಪನ್ ಅಪ್ ಆಗಿ ಯಾಕೆ ಹೇಳ್ತಾ ಇದ್ದೀರಾ? ನಿಮ್ಗೆ ಗೊತ್ತಿರೋರು ಯಾರಾದರೂ ಈ ಥರ ವರ್ಕ್ ಮಾಡ್ತಾ ಇರ್ಬೋದು ಅಂದರೆ ಮಾಡ್ತಾ ಇರ್ಬೋದು. ಆ್ಯಂಡ್ ನಾವು ಕೂಡ ಸಾಕಷ್ಟು ಇದರಲ್ಲಿ ನಾವೇನು ಇವತ್ತು ಡೀಟೇಲ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ನಾವು ಸಾಕಷ್ಟು ಮಿಸ್ಟೇಕ್ಸ್ ಎಲ್ಲ ಮಾಡ್ಕೊಂಡೆ ಆಮೇಲೆ ಕಲ್ತ್ಕೊಂಡಿರೋದು ಸರ್. ಬಟ್ ನಮ್ಮ ಮೈನ್ ಅಜೆಂಡಾ ಏನಂತಂತಂದರೆ ಇವಾಗ ಎಲ್ಲರಿಗೂ ಗೊತ್ತಾಗಲಿ ಇದೆ ಅಂತಂತ ಮ್ಯಾಟ್ರ್ ಗೊತ್ತಾಗಲಿ ಅಂತ. ಅಂದರೆ ಇವಾಗ ಎಷ್ಟೊಂದು ಜನಕ್ಕೆ ಕಟ್ಟಿದ್ದಾದ್ಮೇಲೆ ಬರುತ್ತೆ ಈ ಪ್ರಾಬ್ಲಮ್ಮು. ಸೊ ಇವಾಗ ನಾವು ಕಾಂಟ್ರಾಕ್ಟರ್ಸ್ ಅಂದಿದ ತಕ್ಷಣ ನಾವೆಲ್ಲನೂ ಮುಚ್ಚಿಡಬೇಕು ಅದು ಇದಂತೆಲ್ಲ ಏನಿಲ್ಲ ಸರ್. ಈಗ ಏನು ನಾವು ಯೂಶ್ವಲಿ ಇದೆಲ್ಲ ಯಾವಾಗ ನಾವು ಸೀಕ್ರೆಟ್ ಓಪನ್ನಾಗಿ ಮಾತಾಡೋಕ್ಕಾಗುತ್ತೆ ಅಂತಂತಂದರೆ ನಾವು ಯಾವಾಗ ಒಂದು ನಾಮಿನಲ್ ಪ್ರಾಫಿಟಲ್ಲಿ ಯಾವಾಗ ವರ್ಕ್ ಮಾಡ್ತೀವಲ್ಲ ಆವಾಗ ನಾವು ಆರಾಮಾಗಿ ಮಾತಾಡ್ಬೋದು ಸರ್. ಸೊ ಯಾವಾಗ ನಾವು 1 to double ಕಾಸ್ಟ್ ನಾವು ತೊಗೊತೀವಿ ಅಂತಂದಾಗ ಅವಾಗ ಮಾತ್ರ ನಾವು ಹೈಡ್ ಕನ್ಸ್ಟ್ರಕ್ಷನ್ ಮಾಡಬೇಕಾಗುತ್ತೆ. ಬಿಕಾಸ್ ಎಲ್ಲ ಮಾರ್ಕೆಟ್ಗೆ ಗೊತ್ತಿದೆ ಸರ್, ಯಾರು ಫ್ರೀಯಾಗಿ ಮಾಡಲ್ಲ ಅಂತಂತ ಹೇಳ್ಬಿಟ್ಟು. ನಾನು ಒಂದು 10% 15% ಮಾರ್ಜಿನ್ ಇಟ್ಕೊಂಡೇ ಮಾಡ್ತೀನಿ ಅಂತಂತಂದರೆ ಅದಕ್ಕೆ ಮಾಡಿರಿ ಅಂತಂತ ಎಲ್ಲರೂ ಹೇಳ್ತಾರೆ. ಬಟ್ ಅದೇ ನಾನು ಅದ್ರ ಜೊತೆಯಲ್ಲಿ ಮೆಟೀರಿಯಲಲ್ಲೂ ಆಟ ಆಡ್ತೀನಿ, ಕನ್ಸ್ಟ್ರಕ್ಷನ್ ಇದು ಮೆಥಡಲ್ಲೂ ಆಟ ಆಡ್ತೀನಿ ಅಂತಂದರೆ ಅದು ರಾಂಗ್ ಸರ್. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಎಲ್ಲರೂ ಪ್ರಾಫಿಟ್ ಇಟ್ಕೊಂಡು ಮಾಡಲಿ ಅಂತಂತ ಸರ್. ಯಾರೋ ಏನು ಫ್ರೀಯಾಗಿ ಮಾಡಬೇಕು ಅಂತಲ್ಲ, ನಾವು ಕೂಡ ಫ್ರೀಯಾಗಿ ಮಾಡ್ತಾ ಇಲ್ಲ. ಅದ್ರ ಜೊತೆಯಲ್ಲಿ ಒಂದಷ್ಟು ಥಿಂಗ್ಸ್ನ ಸ್ವಲ್ಪ ಕ್ಲಾರಿಟಿ ಓನರ್ಗೂ ಸಿಗಲಿ ಆ್ಯಂಡ್ ಆಗೇನು ಕಾಂಟ್ರಾಕ್ಟರ್ಗೂ ಸಿಗಲಿ ಅಂತಂತ ಹೇಳ್ಬಿಟ್ಟು ಒಂದಷ್ಟು ಪಾಯಿಂಟ್ಸ್ನ ಡಿಸ್ಕಸ್ ಮಾಡೋಣ ಅಂತ. ಫಸ್ಟ್ ಪಾಯಿಂಟ್ ಯಾವ್ದು ತಗೊಂತ ಸರ್? ಫಸ್ಟ್ ಪಾಯಿಂಟ್ ಏನಂತಂದರೆ ಸರ್, ಇವಾಗ ಕಸ್ಟಮರ್ಗೆ ಫ್ರಾಡ್ ಮತ್ತು ಚೀಟಿಂಗ್ ಅಂತಂತ ಆಗೋದು ಎಲ್ಲಿ ಅಂತಂತಂದರೆ ಮೆಟೀರಿಯಲ್ ಸೆಲೆಕ್ಷನ್ಸಲ್ಲಿ ಸರ್. ಮೆಟೀರಿಯಲ್ ಸೆಲೆಕ್ಷನ್ಸ್ ಅಂತಂತಂದರೆ ಇವಾಗ ನೋಡಿ, ಫಸ್ಟ್ ಥಿಂಗ್ ಅಗ್ರಿಮೆಂಟ್ ಅಂತಂತ ಮಾಡ್ಕೊಂಡಿದ್ದಾರೆ ಅಂತಲೇ ಇಟ್ಕೊಳ್ಳೋಣ. ಅಗ್ರಿಮೆಂಟ್ ಅಂತ ಮಾಡಿಕೊಂಡ್ರೆ ನಮಗೆ ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಒಂದು ಕಂಪ್ನಿನಲ್ಲಿ ಒಂದು 100 ರೂಪಾಯಿ ಒಂದು ಕೊಟೇಶನ್ ತರ್ತಾರೆ ಅಂತಂತ ಇಟ್ಕೊಳ್ಳಿ ಸರ್. ಫಾರ್ ಎಕ್ಸಾಂಪಲ್ ಪರ್ ಸ್ಕ್ವೇರ್ ಫೀಟ್ 2000 ರೂಪಾಯಿ ರೇಟ್ ಕೊಟ್ಟಿರ್ತಾನೆ. ಸೊ ಕಂಪ್ನಿಯಲ್ಲ ಇಲ್ಲಿ ಯಾರೋ ಒಂದು ಕಾಂಪಿಟೇಟರ್ ಕಡೆಯಿಂದ ತರಿಸಿರ್ತಾನೆ ಅಂತ ಇಟ್ಕೊಳ್ಳಿ. 2000 ರೂಪಾಯಿ ರೇಟ್ ಅಂತಂತಿದ್ರೆ ಅದರಲ್ಲೆಲ್ಲ ಸ್ಪೆಸಿಫಿಕೇಷನ್ಸೇ ಕಾಮನ್ ಸರ್. ಅಂದರೆ ಟೈಲ್ಸ್ ಏನು ರೇಟ್ ಇರುತ್ತೆ, ವುಡ್ ಏನು ರೇಟ್ ಇರುತ್ತೆ, ವಿಂಡೋ ಏನು ರೇಟ್ ಇರುತ್ತೆ, ಆಮೇಲೆ ಪ್ರತಿಯೊಂದು ಐಟಮ್ಗೂ ಕೂಡ ಇದೇ ಥರ ರೇಟ್ಸ್ ಮೆನ್ಷನ್ ಇರುತ್ತೆ. ಸೊ ಜಸ್ಟ್ ಒಂದು ಎಕ್ಸಾಂಪಲ್ ತೊಗೊಂಡು ಹೇಳೋಣ ಅಂತಂತಂದರೆ ಒಂದು ಟೈಲ್ಸ್ ಅಂತಂದು ತೊಗೊಳ್ಳೋಣ ಸರ್. ಟೈಲ್ಸು ಫಾರ್ ಎಕ್ಸಾಂಪಲ್ 2000 ರೂಪಾಯಿ ಪ್ಯಾಕೇಜ್ ಇದೆ ಅಂತಂತ ಹೇಳಿದ್ರೆ ಒಂದು 100 ರೂಪಾಯಿ 150 ರೂಪಾಯಿ ಟೈಲ್ಸ್ ರೇಟ್ ಕೊಟ್ಟಿದ್ದಾರೆ ಅಂತಂತ ಇಟ್ಕೊಳ್ಳಿ ಸರ್. ಯಾರೋ ಒಬ್ಬರು 120 ರೂಪಾಯಿ ಕೊಟ್ಟವ್ರೆ ಅಂತಂತ ಇಟ್ಕೊಳ್ಳಿ ಸರ್. ಸೊ ಇವ್ರ ಹತ್ರಕ್ಕೆ ಯಾವುದಾಗೆ ಏನಾನ ಕೊಟೇಶನ್ ಬಂತು ಅಂದರೆ ಇವ್ರು ಸ್ಟ್ರೇಟ್ ಅವೇ ಏನು ಮಾಡ್ತಾರೆ, ಅದನ್ನು ಇವ್ರಿಗೆ ಏನಾನ ಮಾಡಿ ನಾವು ಇವ್ರನ್ನ ಹಿಡ್ಕೋಬೇಕಲ್ಲ ಅಂತಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಸೊ ಇರೋ 2000 ರೂಪಾಯಿ ರೇಟ್ನ ಇಲ್ಲ 1950ಕ್ಕೆ ಮಾಡ್ತೀವಿ, ಇಲ್ಲ 1900ಕ್ಕೆ ಮಾಡ್ತೀವಿ ಅಂತಂತ ಫಸ್ಟ್ ಪಿಚ್ ಮಾಡ್ತಾರೆ. ಇಲ್ಲ 2000 ರೂಪಾಯಿಗಿನ 2000 ರೂಪಾಯಿನಲ್ಲೇ ಏನೇನು ಕಮ್ಮಿ ಮಾಡೋಕ್ಕಾಗದೇ ಇರೋದಿತ್ತು ಅಂತಂತ ಹೇಳಿದ್ರೆ ಏನು ಮಾಡ್ತಾರೆ ಸರ್, 120 ರೂಪಾಯಿ ಇರೋ ಟೈಲ್ಸ್ನ 150 ರೂಪಾಯಿ ಕೊಡ್ತೀನಿ ನಿಮಗೆ. ಮತ್ತು ಒಂದು ಟಾಯ್ಲೆಟಿಗೆ ಒಂದು 20,000 ರೂಪಾಯಿ ಫಿಕ್ಚರ್ ಆಗುತ್ತೆ ಅಂತಂತಂದರೆ ನಾನು ಇನ್ನೊಂದು 5,000 ಎಕ್ಸ್ಟ್ರಾ ಕೊಡ್ತೀನಿ. ಮತ್ತು ಒಂದು ಡೋರಿಗೆ ಒಂದು 30,000 ರೂಪಾಯಿ ಇದೆ ಅಂತಂದರೆ ನಾನು 40,000 ಕೊಡ್ತೀನಿ. ಕ್ವಾಲಿಟಿ ಚೆನ್ನಾಗಿ ಕೊಡ್ತೀನಿ, ಮೆಟೀರಿಯಲ್ ಚೆನ್ನಾಗಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೇಮ್ ರೇಟ್ ಏನಿದೆ ಅದೇ ಕೊಡಿ ಅಂತ ಹೇಳ್ತಾರೆ. ಸೊ ಆವಾಗ ಅವರು ಕಸ್ಟಮರ್ ಏನು ಮಾಡ್ತಾರೆ, ಹೌದಲ್ವ ಕರೆಕ್ಟು, ಈಗ ಅವರು ಅದೇ ಮೆಟೀರಿಯಲ್ ಅದೇ ಮನೆ ಕಟ್ತಾರೆ, ಇವರು ಇದೇ ಮನೆ ಕಟ್ತಾರೆ, ಸೊ ಇವರೆಲ್ಲ ಇಷ್ಟು ರೇಟ್ ಕೊಡ್ತಾ ಇದ್ದಾರೆ ಅಂದರೆ ಇವರೇ ಬೆಸ್ಟ್ ಅಂತ ಹೇಳ್ಬಿಟ್ಟು ತೊಗೊತಾರೆ ಸರ್. ಸೊ ಆ ಲೆವೆಲಲ್ಲಿ ಕಸ್ಟಮರ್ ಮೈಂಡಲ್ಲಿ ಏನಿರುತ್ತೆ, ಬರೀ ಬಜೆಟ್ ಅಷ್ಟೇ ಇರುತ್ತೆ. ಸೊ ಬಜೆಟು ಇವ್ರಕ್ಕಿಂತ ಇವರು ಬೆಸ್ಟ್ ಯಾವುದು. ಸೊ ಡಿಸ್ಕ್ರಿಪ್ಷನ್ ಇದೆ, ಇವ್ರ ಡಿಸ್ಕ್ರಿಪ್ಷನ್ನು ಇವ್ರದಕ್ಕಿಂತ ಇವ್ರ ಡಿಸ್ಕ್ರಿಪ್ಷನಲ್ಲಿ ಜಾಸ್ತಿ ವೈಟೇಜ್ ಇದೆ, ಸೊ ಅಮೌಂಟ್ ಸೇಮ್ ಇದೆ, ಸೊ ನಾನು ಯಾಕೆ ಹೋಗ್ಬೋದು ಅಂತೇಳ್ಬಿಟ್ಟು ಹೋಗ್ಬಿಡ್ತಾರೆ ಸರ್. ಸೊ ಅದು ಹೋಗಿದ್ದಾದ್ಮೇಲೆ ಏನಾಗುತ್ತೆ, ಕನ್ಸ್ಟ್ರಕ್ಷನ್ ನಡಿಬೇಕಾದ್ರೆ ಫಾರ್ ಎಕ್ಸಾಂಪಲ್ ಅದೇ ಟೈಲ್ಸಿಗೆ ನಾವು ಎಕ್ಸಾಂಪಲ್ ಹೋಗೋದಾದರೆ, ಸೊ ಅವ್ರು ಏನು ಮಾಡ್ತಾರೆ, ಇವಾಗ ಯಾವುದೋ ಒಂದು ಅಂಗಡಿ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಕಾಂಟ್ರಾಕ್ಟರ್ಸು, ಇಲ್ಲ ಯಾವುದೋ ಕಂಪ್ನಿನ ಯಾವುದೋ ಒಂದು ಇಟ್ಕೊಳ್ಳೋಣ ಸರ್, XYZ
ಒಂದು ಕಂಪ್ನಿನ ಒಂದು ಶಾಪ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ಫಸ್ಟೇ ಇನ್ಫಾರ್ಮ್ ಮಾಡಿರ್ತಾರೆ, ಏನು ಸರ್ ಒಂದು 5-10 ಟೈಲ್ಸ್ ಸ್ಯಾಂಪಲ್ನ ರೆಡಿ ಇಟ್ಕೊಳ್ಳಿ, ಹಿಂಗೆ ನಮ್ಮ ಕಸ್ಟಮರ್ನ ಕರ್ಕೊಂಬರ್ತಾ ಇದ್ದೀನಿ, ಅದನ್ನು ನನಗೆ ಒಂದು 100 ರೂಪಾಯಿ ಪ್ರಾಡಕ್ಟ್ 150 ರೂಪಾಯಿ ಹೇಳಿ ಅಂತೇಳಿ ಹೇಳ್ತಾರೆ. ಸೊ ಅಂಗಡಿಯವನು ಏನು ಮಾಡ್ತಾನೆ, ಅವ್ನು ಆಬ್ವಿಯಸ್ಲಿ ಬಿಸ್ನೆಸ್ ಬೇಕು, ಅವನಿಗೆ ಬಿಸ್ನೆಸ್ ಬೇಕಾಗಿರೋದ್ರಿಂದ ಅವ್ನು 100 ರೂಪಾಯಿ ಇರೋದು 150 ರೂಪಾಯಿ ಹೇಳಂದ್ರೆ ಹೇಳ್ತಾನೆ, 160 ರೂಪಾಯಿ ಹೇಳಂದ್ರೆ ಹೇಳ್ತಾನೆ. ಸೊ ಕಸ್ಟಮರ್ ಕರ್ಕೊಂಡು ಹೋಗಿದ ತಕ್ಷಣ ಸರ್ ನಿಮ್ಮ ಪ್ಯಾಕೇಜಲ್ಲಿ ಬರೋದು ಇಷ್ಟೇ, ಅಂದರೆ ಈ ಒಂದು 10 ಐಟಮ್ ಸೆಲೆಕ್ಟ್ ಮಾಡಿಟ್ಟಿದ್ದೀನಿ, ಈ 10ರಲ್ಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡಿ ಅಂತೇಳಿ ಹೇಳ್ತಾರೆ. ಸೊ 10ರಲ್ಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡಬೇಕು ಅಂತಂದಾಗ ಅವನು 150 ರೂಪಾಯಿ ಅಗ್ರಿಮೆಂಟಲ್ಲಿ ಬರೆದಿರ್ತಾನೆ, ಅಲ್ಲೂ ನಿಜ ಆಗಿ ಹೋಗ್ತಾನೆ, ಅಲ್ಲೂ ಏನು ಸುಳ್ಳು ಅದೇನು ಫಾಲ್ಸ್ ಅಂತ ಹೇಳಲ್ಲ. ಬಟ್ ಅಗೇನು ಇಲ್ಲಿ ಕಸ್ಟಮರ್ಗೂ ಕೂಡ ಸೆಲೆಕ್ಷನು ಕೊಟ್ಟಿಲ್ಲ ಅಂತ ನಂಗೆ ಏನಿರಲ್ಲ. ಸೊ ಅಲ್ಲಿ 100 ರೂಪಾಯಿ ಮೆಟೀರಿಯಲ್ನ ತೊಗೊಂಡೋಗಿ 150 ರೂಪಾಯಿ ಕೊಡಿಸ್ಬಿಡ್ತಾರೆ. ಸೊ ಅದು ಯಾವಾಗ ಗೊತ್ತಾಗುತ್ತೆ ನಮಗೆ, ಅದು ನಾವೇನು R&D ಮಾಡಿ ಹುಡ್ಕಾಡ್ದಾಗ ಗೊತ್ತಾಗುತ್ತೆ. ಸೊ ನಾವು R&D ಮಾಡಲಿಲ್ಲ, ಬೈ ಚಾನ್ಸ್ ಏನು ನಾವು ಸ್ವಲ್ಪ ಒಂಚೂರು ನಮ್ಗೆ ಬುದ್ಧಿ ಇದೆ, ನಾವು ಏನಾದ್ರು ಬೇರೆ ಕಡೆ ವಿಚಾರಿಸಿ ನೋಡ್ತಾ ಇದ್ದೀವಿ ಅಂತಂತಂದರೆ, ಸರ್ ಬೇರೆ ಕಡೆ ಎಲ್ಲ ನಾನು ತೊಗೊಳ್ಳಲ್ಲ ಸರ್, ಇಲ್ಲೇ ತೊಗೊಳ್ಳೋದು ನಾನು, ಏನಕ್ಕೆ ಅಂದರೆ ನನಗೆ ಇವನು ಎಷ್ಟು ವರ್ಷದಿಂದ ಸಪ್ಲೈ ಇದ್ದಾನೆ, ನನಗೆ ಕ್ರೆಡಿಟ್ ಕೊಡ್ತಾನೆ, ಏನೊಂದು ಹೇಳ್ಬಿಟ್ಟು ಸಮಜಾಯಿಸಿ ಹೇಳ್ಬಿಟ್ಟು ಅವ್ರನ್ನ ನಂಬಿಸ್ಬಿಡ್ತಾರೆ. ಸೊ ಈ ಥರದಾದಾಗ ಏನಾಗುತ್ತೆ, ನಮ್ಗೆ ಅಲ್ಲಿ ಎಂಡ್ ಆಫ್ ದ ಡೇ ಬಂದಾಗ ಅಲ್ಲಿ 100 ರೂಪಾಯಿಗೂ ಇಲ್ಲಿ 150 ರೂಪಾಯಿ ಕೊಡ್ತಾನೆ ಅಂತ ಅನ್ನೋದಕ್ಕೂ ಏನು ವ್ಯತ್ಯಾಸನೇ ಬರಲ್ಲ, ಅಲ್ಲಿ ಒಂದೇ ಆಗುತ್ತೆ, ಇಲ್ಲ ಇದರಲ್ಲಿ ಇನ್ನೂ ಜಾಸ್ತಿ ಹೋಗುತ್ತೆ, ಯಾಕಂದ್ರೆ ಟ್ರಾನ್ಸ್ಪರೆನ್ಸಿನೇ ಇರಲ್ಲ ಇವರು ಕಾಂಟ್ರಾಕ್ಟರ್ ಹತ್ರ. ಸೊ ಅವ್ನು ಹೇಳಿದ ಅಂಗಡಿನಲ್ಲಿ ತೊಗೋಬೇಕು, ಅವ್ರು ಹೇಳಿದ ಮೆಟೀರಿಯಲ್ ತೊಗೊಂಡು ಹಾಕೋಬೇಕು ಅಂತಂದರೆ ನಮ್ಗೆ ಇಷ್ಟ ಆಗಿ ಚಾಯ್ಸೇ ಬರಲ್ಲ. ಸೊ ಅಲ್ಲಿಗೆ ಏನಾಗುತ್ತೆ, ಕಸ್ಟಮರ್ಗೆ ಅಲ್ಲೇ ತಲೆ ಕೆಟ್ಟೋಗ್ಬಿಡುತ್ತೆ ಸರ್. ಆಮೇಲೆ ಸೇಮ್ ಇವಾಗ ಪ್ಲಂಬಿಂಗ್ ಫಿಕ್ಚರ್ಸ್ಗೆ ಹೋದರೆ, ಇವಾಗ ಒಂದು ಜಾಗ್ವಾರ್ ಅಂತ ತೊಗೊಳಿಲ್ಲ, ಸೆರಾ ಅಂತ ತೊಗೊಳ್ಳೋಣ ಸರ್ ಎಕ್ಸಾಂಪಲ್. ಸೆರಾ ಅಂತ ತೊಗೊಂಡ್ರೆ ನಮಗೆ 40%, 42-44% ಗಂಟ ಡಿಸ್ಕೌಂಟ್ಸ್ ಇರುತ್ತೆ, 44% ಸಮ್ಟೈಮ್ಸು ಸಿಗುತ್ತೆ. ಸೊ ಅದನ್ನು ಏನು ಮಾಡ್ತಾರೆ, ಒಂದು ಯಾವುದೋ ಒಂದು ಟ್ಯಾಪ್ ಅಂತ ತೋರಿಸಿರ್ತಾರೆ, ಅದಕ್ಕೆ ಏನು % ಡಿಸ್ಕೌಂಟ್ ಅಂತಂತ ಹೇಳಲ್ಲ, ಏನು ಹೇಳಲ್ಲ, ಸೀದಾ ತಂದು ಫಿಟ್ ಮಾಡಿಬಿಡ್ತಾರೆ. ಸೊ ನೀವು ಹೇಳಿದ ಅಮೌಂಟಲ್ಲಿ ಬಂದಿದೆ, ಒಂದು 20,000 ರೂಪಾಯಿ ಟಾಯ್ಲೆಟ್ ಬಜೆಟ್ ಇದೆ ಅಂದ್ರೆ 10,000 ರೂಪಾಯಿ ಬಂದಿದೆ ಅಂದರೆ 10,000 ರೂಪಾಯಿ ಫಿಟ್ ಮಾಡಿಬಿಡ್ತಾರೆ. ಏನೋ ನಾವು ಅದರಿಂದ ಒಂಚೂರು ಡಿವಿಯೇಷನ್ ಅಂತ ಹೋಗ್ತೀವಿ ಅಂದರೆ ಸರ್ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಅಂತ ಹೇಳ್ತಾರೆ. ಆ್ಯಂಡ್ ಎಲ್ಲರೂ ನಮಗೆ ಫ್ರೀಡಮ್ಗೆ ಪರ್ಚೇಸ್ ಮಾಡೋಕ್ಕೆ ಬಿಡಲ್ಲ ಸರ್. ಸೊ ಇದು ಮೆಟೀರಿಯಲ್ ಸೆಲೆಕ್ಷನಲ್ಲಿ ಈಗ ಡೋರ್ಸ್ ಹೋಗ್ಬೋದು, ವಿಂಡೋಸ್ ಹೋಗ್ಬೋದು, ಎಲ್ಲ ಕಡೆನೂ ಏನಾಗುತ್ತೆ, ಇವು ಕಾಂಪಿಟೇಟಿವ್ ರೇಟ್ ಸಿಗೋಲ್ಲ. ಸೊ ಆವಾಗ ಏನಾಗುತ್ತೆ, ಡೆಫಿನೆಟಾಗಿ ನಮಗೆ 50 ರೂಪಾಯಿ ಪ್ರಾಡಕ್ಟ್ ಎಲ್ಲ 100 ರೂಪಾಯಿಗೆ ಹೋಗ್ಬಿಟ್ಟಿರುತ್ತೆ ಸರ್. ಸೊ 100 ರೂಪಾಯಿ ಅಂತ ಅಗ್ರಿಮೆಂಟಲ್ಲಿ ಇರುತ್ತೆ, ಬಟ್ ನಮ್ಗೆ ಬರೋದೆಲ್ಲ 50 ರೂಪಾಯಿ ಪ್ರಾಡಕ್ಟ್ ಬಂದ್ಬಿಡುತ್ತೆ. ಸೊ ಇದೊಂದು ಬಿಗ್ಗೆಸ್ಟ್ ಡ್ರಾಬ್ಯಾಕು ಈಗ ಇಂಡಸ್ಟ್ರಿನಲ್ಲಿ ನಡೆಯೋದು ಸರ್. ಇದನ್ನು ಮೇಜರಾಗಿ ಹೈಲೈಟ್ ಮಾಡಿ ನೋಡ್ಕೋಬೇಕಾಗುತ್ತೆ, ಮಿಸ್ಮ್ಯಾಚ್ ಮಾಡಿಬಿಡ್ತಾರೆ ಸರ್. ಸೊ ಇದು ಡ್ರಾಬ್ಯಾಕ್ ಆಗುತ್ತೆ. ಆ್ಯಂಡ್ ಆಮೇಲೆ ಅಗ್ರಿಮೆಂಟಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ಆಗಿ ಏನೂ ಬರೆದಿರಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಪ್ಯಾರಾಪಿಟ್ಗೆ ಅಡಿಷನಲ್ ಕಾಸ್ಟ್ ಅಂತ ತೊಗೊಳ್ಳೋದು, ಮತ್ತು ಮೋಲ್ಡ್ ಮೇಲ್ಗಡೆ ಸ್ಕ್ರೀಟ್ ಕಾಂಕ್ರೀಟ್ ಮಾಡಿ ಕಾಂಕ್ರೀಟ್ ಎಳೆಯೋದಕ್ಕೇ ಅಡಿಷನಲ್ ಕಾಸ್ಟ್ ಅಂತ ಹೇಳೋದು. ಆಮೇಲೆ ಕೆಳಗಡೆ ಸಂಪ್ ಮಾಡ್ತಾರೆ ಅಂದರೆ ಅದಕ್ಕೆ ಮತ್ತೆ ಅಡಿಷನಲ್ 1 ಚದರ ಕೊಡಬೇಕು, 2 ಚದರ ಕೊಡಬೇಕಂತ ತೊಗೊಳ್ಳೋದು. ಸೊ ಇವೆಲ್ಲ ಏನಂತಂದರೆ ಕನ್ಸ್ಟ್ರಕ್ಷನಲ್ಲಿ ಇವಾಗ ಇರೋ ತಲೆನೋವುಗಳು ಸರ್. ಯಾಕಂದರೆ ಕಸ್ಟಮರ್ಗೆ ಅಷ್ಟು ಡೀಟೇಲ್ಡಾಗಿ ಓದೋಕ್ಕೆ ಗೊತ್ತಾಗಲ್ಲ. ಆಮೇಲೆ ಈಗ ಏನೋ ಡೀಟೇಲ್ಡಾಗಿ ನೋಡಿಲ್ಲ ಅಂತಂತಂದ್ರೆ ಏನಾಗುತ್ತೆ, ಅವ್ರಿಗೆ ಫುಲ್ ಎಕ್ಸ್ಪೀರಿಯೆನ್ಸ್ ಅಂತಂತ ಯಾರಿಗೂ ಇರೋಲ್ಲ ಸರ್. ಎಲ್ಲನೂ ಅದೇ 2-3 ಕಂಪ್ನಿ ನೋಡಿರ್ತಾರೆ, ನೋಡಿದಾದ್ಮೇಲೆ ಅದಕ್ಕೇನು ಸರಿ ಇದಕ್ಕೇನು ಸರಿ ಅಂತಂದೇಳಿ ಅವ್ರು ನೋಡ್ಕೊಂಡಿರ್ತಾರೆ ಅಷ್ಟೇ. ಇವಾಗ ಸಂಪು ಫ್ರೀಯಾಗಿ ಕೊಟ್ಟರು ಅಂತ ಇಟ್ಕೊಂಡು ಎಷ್ಟು ಕೆಪಾಸಿಟಿ ಅಂತ ಕೊಟ್ಟಿರಲ್ಲ, ಓವರ್ ಟ್ಯಾಂಕು ಅಂತಂತ ಮೆನ್ಷನ್ ಮಾಡಿರಲ್ಲ, ಒಂದು ಓವರ್ ಟ್ಯಾಂಕ್ ಕೊಡ್ತೀನಿ ಅಂತ ಹಾಕ್ಬಿಟ್ಟಿರ್ತಾರೆ. ಅದು ಎಷ್ಟು ಲೀಟ್ರದು ಏನು ನಮಗೆ 2,000 ಬೇಕಾಗಿರುತ್ತೆ, ಇವನು 500 ಕೊಡ್ತೀನಿ ಅಂತ ಇಲ್ಲ, ಸಮ್ಟೈಮ್ಸ್ ಅದೆಲ್ಲ ಬರೋದೇ ಇಲ್ಲ ಅಂತ ಟ್ಯಾಂಕ್ ಇಲ್ಲ ನೋಡೋದು. ಆಮೇಲೆ ಇನ್ನೊಂದು ಬಿಗ್ ತಲೆನೋವು ಏನು ಮಾಡ್ತಾರೆ ಅಂದರೆ ಸರ್, ಒಂದು ಲಮ್ಸಮ್ ಕಾಂಟ್ರಾಕ್ಟ್ ಥರ ತೊಗೊಂಡ್ಬಿಡ್ತಾರೆ. ಅಂದರೆ ಸರ್ 50 ಲಕ್ಷಕ್ಕೆ ಮಾಡಿಬಿಡ್ತೀನಿ ಸರ್ ಎಲ್ಲ ಅಂತ ಹೇಳ್ಬಿಟ್ಟು ಒಪ್ಕೊಂಡ್ಬಿಡ್ತಾರೆ. ಆಮೇಲೆ ಬಿಲ್ಡಿಂಗ್ ಆದಮೇಲೆ ಮೆಜರ್ಮೆಂಟ್ ಇಟ್ಕೊಂಡ್ಬಿಡೋದು. ಅಂದರೆ ಇಲ್ಲ ಸರ್ ನನಗೆ 55 ಲಕ್ಷ ಆಗೋಗಿದೆ, 55 ಆಗಿದೆ, 60 ಆಗಿದೆ ಅಂತ ಅಂದರೆ ಫಸ್ಟೇ ಕ್ಲಾರಿಟಿ ಕೊಡಲ್ಲ. ಕರೆಕ್ಟ್. ಸೊ ಅದೇನಂದ್ರೆ ಬಿಗ್ಗೆಸ್ಟ್ ಚೀಟಿಂಗ್ ಆಗೋಗ್ಬಿಡುತ್ತೆ ಸರ್. ಯಾಕಂದರೆ ಫಸ್ಟೇ ಇವ್ರಿಗೆ ಕ್ಲಿಯರಾಗಿ ಗೊತ್ತಿರುತ್ತೆ, ಕಾಂಟ್ರಾಕ್ಟರ್ಸ್ಗೆ ಎಲ್ಲ ಕ್ಲಿಯರಾಗಿ ಗೊತ್ತಿರುತ್ತೆ, ಎಲ್ಲಿಗೆ ಹೋಗುತ್ತೆ ಇದು ಪ್ರಾಜೆಕ್ಟ್, ಎಕ್ಸ್ಕಲೇಷನ್ ಎಷ್ಟು ಹೋಗುತ್ತೆ ಏನು ಅಂತಂತೇಳಿ ಎಲ್ಲ ಗೊತ್ತಿದ್ದೂ. ಯಾಕಂದರೆ ಸಮ್ಟೈಮ್ಸ್ ಸರ್ ನಾವು ಇನಿಷಿಯಲ್ ಡೇಸಲ್ಲಿ ನಾವೇನು ಮಾಡಿಲ್ಲ ಅಂತಂತಲ್ಲ ಸರ್, ಇದೆಲ್ಲ ನಾವು ಮಾಡಿರೋ ಮಿಸ್ಟೇಕ್ಸೇ, ನಾನು ಯಾರ್ದು ಬೇರೆಯವ್ರದ್ದು ಹೇಳ್ತಾ ಇಲ್ಲ. ಸ್ವಲ್ಪ ಇನಿಷಿಯಲ್ ಡೇಸಲ್ಲಿ ನಾವೇನು ಮಾಡ್ತಾಯಿದ್ವಿ ಅಂತಂತ ಹೇಳಿದ್ರೆ, ಕೆಲಸ ಸಿಕ್ಬಿಟ್ರೆ ಸಾಕಪ್ಪ ಅನ್ನೋದೊಂದು ಅರ್ಷನ್ಸ್ ಇರುತ್ತೆ. ಆವಾಗ ಏನು ಮಾಡ್ತಾಯಿದ್ವಿ, ಡ್ರಾಯಿಂಗ್ ರೆಡಿ ಮಾಡ್ತಾ ಇರಲಿಲ್ಲ, ಎಲ್ಲಿ ಕಸ್ಟಮರ್ ಹೋಗ್ಬಿಡ್ತಾರೋ ಅಂತಂತೇಳಿ ಫಸ್ಟ್ ಆಯ್ತು ಸರ್ ಅಗ್ರಿಮೆಂಟ್ ಮಾಡಿಬಿಡೋಣ ಅಂತಂತೇಳಿ ಮಾಡ್ಕೊತಾ ಇದ್ವಿ. ಮಾಡಿದ್ದಾದ್ಮೇಲೆ ಚದ್ರ ಲೆಕ್ಕ ಅಂತಂತ ಇರೋದಲ್ಲ, ಕಡಿಮೆ ಆದರೆ ಕಡಿಮೆ ಕೊಡ್ತಾರೆ, ಜಾಸ್ತಿ ಆದರೆ ಜಾಸ್ತಿ ಕೊಡ್ತಾರೆ ಅನ್ನೋದೊಂದು ತಲೆನಲ್ಲಿ ಇರೋದು. ಸೊ ಕಟ್ಕೊಂಡಾದ್ಮೇಲೆ 2-3 ಚದರ ಎಕ್ಸ್ಟ್ರಾ ಬಂದ್ಬಿಡೋದು. ಕರೆಕ್ಟ್.
ಸೊ ಇದೆಲ್ಲ ಏನಂತಂದ್ರೆ ನಾವು ಬಟ್ ಏನಂದ್ರೆ ಇಂಟೆನ್ಷನಲಿ ಮಾಡಿರೋದಲ್ಲ, ಏನಾದ್ರೆ ಆ ಥರದ ಅಂದ್ರೆ ಅವು ಗೊತ್ತಾಗ್ತಿರ್ಲಿಲ್ಲ. ಅಂದ್ರೆ ಆಮೇಲೆ ಕಸ್ಟಮರ್ಗು ಏನೋ ಒಂದು ಸ್ವಲ್ಪ ಮೋಲ್ಡ್ ಹೇಳಿ ಅಂತಂತ ಹೇಳೋರು, ಇಲ್ಲ ಏನೋ ಒಂದು ಸ್ವಲ್ಪ ಮೇಲ್ಗಡೆ ಟೆರೆಸಲ್ಲಿ ಪ್ಲಾನ್ ಚೇಂಜ್ ಮಾಡಿಬಿಡೋರು, ಆ ಥರದ್ದು ಏನನ್ನ ಆದಾಗ ಇದಾಗ್ತಾ ಇತ್ತು. ಬಟ್ ಇಲ್ಲಿ ಏನಾಗುತ್ತೆ ಅಂತಂತಂದರೆ ಒಂದು ಲಮ್ಸಮ್ ಕಾಂಟ್ರಾಕ್ಟ್ ಅಂತಂತ ಒಪ್ಕೊಳ್ಳೋದು, ಎಲ್ಲ ಸರ್ ಎಲ್ಲ 50 ಲಕ್ಷದಲ್ಲಿ ಮಾಡ್ಬಿಡ್ತೀನಿ ನಿಮಗೆ, ಇಲ್ಲ 52 ಲಕ್ಷ ಎಸ್ಟಿಮೇಟ್ ಬಂದಿರುತ್ತೆ, 2 ಲಕ್ಷ ಬಿಟ್ಬಿಡಪ್ಪ ಅಂದರೆ ಆಯ್ತು ಬಿಡ್ತೀನಿ ಅಂತಂತಾರೆ. ಅದೆಲ್ಲಿ ಬಿಡ್ತಾರೆ, ಯಾವುದ್ರಲ್ಲಿ ಮೈನಸ್ ಮಾಡ್ತಾರೆ? ಸೊ 2 ಲಕ್ಷ ಈಸಿಯಾಗಿ ಬಿಡ್ತಾನೆ ಅಂತಂತಂದ್ರೆ ಅವ್ರಿಗೆ ಮಿನಿಮಮ್ ಒಂದು 10 ಲಕ್ಷ ಲಾಭ ಇರಬೇಕು. 10 ಲಕ್ಷ ಲಾಭ ಎಲ್ಲಿ ಸಿಗುತ್ತೆ ಈಗ ಅಲ್ವಾ? 10 ಲಕ್ಷ ಲಾಭನೇ ಸಿಕ್ಕಿರೋದು ಅವರಿಗೆ. ಸೊ 2 ಲಕ್ಷ ಅಂದ್ರೆ ಬಿಡ್ತೀನಿ ಅಂತಂತಾನೆ, ಬಿಡ್ತೀನಿ ಅಂತಂದ್ರೆ ನಿಮ್ಮ ಬಿಲ್ಡಿಂಗಲ್ಲಿ ಏನೋ ಒಂದು ಕೈ ಬಿಡ್ತಾರೆ ಅಂತಂತ ಲೆಕ್ಕ. ಅದು ಯಾವುದೊಂದು ಕೆಲಸ ಮಾಡಿದ್ರೆ ಕೈ ಬಿಡ್ತೀನಿ ನಿಮಗೆ, ಎಲ್ಲರೂ ಯಾವುದೋ ಒಂದು ಕೆಲಸ ನಿಮಗೆ ಯಾವುದೋ ಒಟ್ಟಿನಲ್ಲಿ ಅದನ್ನು ನಾನು ಕೆಲಸ ಮಾಡಲ್ಲ ಅಂತ ಹೇಳ್ಲಿಕ್ಕೆ, ಯಾಕಂದ್ರೆ ಎಲ್ಲ ಡೀಟೇಲಾಗಿ ಗೊತ್ತಿರುತ್ತಲ್ಲ ಸರ್. ಸೊ ಇದು ಬಿಗ್ಗೆಸ್ಟ್ ಏನು ತಲೆನೋವಂಥದ್ದು ಅಂತ ಹೇಳಿದ್ರೆ. ಆಮೇಲೆ ಏನು ಅದೇ ನಾನು ಹೇಳ್ದಂಗೆ ಪ್ಯಾರಾಪಿಟ್ ಕಟ್ಟಕ್ಕೆ ರನ್ನಿಂಗ್ ಫೀಟಲ್ಲಿ ಕೊಡಿ, ಮತ್ತು ಮಡ್ಡಿಯಲ್ಲೇ ಕೊಡಿ. ಆಮೇಲೆ ಅದೇ ಥರ ಹೋದ್ವಿ ಅಂತಂದರೆ ಇನ್ನು ಪೇಂಟಿಂಗಲ್ಲೂ ಸಾಕಷ್ಟು ಬರುತ್ತೆ ಸರ್. ಪೇಂಟಿಂಗಲ್ಲಿ ಯಾವ ಬ್ರ್ಯಾಂಡ್ ಅಂತಂತ ಮೆನ್ಷನ್ ಮಾಡಲ್ಲ, ಯಾವುದೇ ಯಾವ ಕಂಪ್ನಿದು ಹೊಡಿತೀವಿ, ಯಾವ ಗ್ರೇಡ್ ಹೊಡಿತೀವಿ, ಎಷ್ಟು ಕೋಟ್ ಅಂತಂತ ಮೆನ್ಷನ್ ಮಾಡಲ್ಲ. ಸುಮ್ಮನೆ ಪೇಂಟಿಂಗ್, ಇಂಟರ್ನಲ್ ಪೇಂಟಿಂಗ್, ಎಕ್ಸ್ಟರ್ನಲ್ ಪೇಂಟಿಂಗ್, ಒಂದು ಆಮೇಲೆ ಆಚೆ ಕಡೆ ಪ್ರೈಮರ್ ಹೊಡಿಯಲ್ಲ, ನಾನು ಡೈರೆಕ್ಟ್ ಪೇಂಟ್ ಹೊಡೆದ್ಬಿಡ್ತೀನಿ ಹಂಗಂತ ಅನ್ನೋದು. ಇಲ್ಲ ಅಂದರೆ 1 ಕೋಟ್ ಪ್ರೈಮರ್ ಹೊಡೆದ್ರೆ 1 ಕೋಟ್ ಪೇಂಟ್ ಹೊಡಿತೀನಿ, ಇಲ್ಲ 2 ಕೋಟ್ ಪೇಂಟ್ ಹೊಡಿತೀನಿ, 2ರಲ್ಲಿ ಯಾವ್ದು ಬೇಕಾದ್ರೆ ಅದು ಮಾಡ್ಕೊಂಡು. ಕೆಲವೊಂದು ಕಡೆ ಪುಟ್ಟಿ ಆಗತ್ತೆ, ಪುಟ್ಟಿ ಮಾಡಲ್ಲ. ಆಮೇಲೆ ಏನು ಈ ಥರದ್ದು ಏನಂತಂದರೆ ಗೊತ್ತಾಗ್ದಾರೆ ಇರೋಂಗೆ. ಆಮೇಲೆ ವಿತೌಟ್ ಸಮ್ಟೈಮ್ಸ್ ಏನು ಮಾಡ್ತಾರೆ ಕಸ್ಟಮರ್ಸ್ ಬಿಗ್ಗೆಸ್ಟ್ ತಲೆನೋವಲ್ಲಿ ಏನು ಸಿಗಾಕಂತಾರೆ ಅಂದರೆ ವಿತೌಟ್ ಅಗ್ರಿಮೆಂಟ್ ಹೋಗ್ಬಿಡ್ತಾರೆ. ಸೊ ವಿತೌಟ್ ಅಗ್ರಿಮೆಂಟ್ ಹೋದಾಗ ಏನಾಗುತ್ತೆ, ಎಲ್ಲ ಬಾಯಿ ಮಾತಲ್ಲಿ ಇರುತ್ತೆ, ಯಾವುದು ಡಾಕ್ಯುಮೆಂಟಲ್ಲಿ ಇರಲ್ಲ ಸರ್, ಎಲ್ಲೂ ಬರ್ದಿರಲ್ಲ ರೈಟಿಂಗಲ್ಲಿ, ಹಿಂಗೆ ಮಾಡ್ಬೇಕು, ಇದಿದೆ ಮಾಡ್ಬೇಕು ಅಂತೇಳಿ. ಸೊ ಅವಾಗ ಏನಾಗುತ್ತೆ, ಅದು ಡೆಫಿನೆಟಾಗಿ ಅದು ತಲೆನೋವಾಗ್ಬಿಡುತ್ತೆ. ಸೊ ಯಾಕಂದ್ರೆ ಯಾವಾಗಲೂ ಅಷ್ಟೇ ಕನ್ಸ್ಟ್ರಕ್ಷನ್ ಅಂದರೆ ಯಾವಾಗಲೂ ಅದು ಓನರ್ಗೂ ಕಾಂಟ್ರಾಕ್ಟರ್ಗೂ ಅದೊಂಥರ ಕಿತ್ತಾಡ್ಕೊಂಡು ಹೋಗ್ತಾನೆ ಇರುತ್ತೆ. ಯಾಕಂದರೆ ಯಾವಾಗಲೂ ಎಕ್ಸ್ಟ್ರಾ ಕೇಳ್ತಾ ಇರ್ತಾರೆ, ಇವ್ರು ಎಕ್ಸ್ಟ್ರಾ ಮಾಡೋಕ್ಕೆ ರೆಡಿ ಇರಲ್ಲ, ಡಾಕ್ಯುಮೆಂಟಲ್ಲಿ ಇರಲ್ಲ. ಸೊ ನಾನು ಎಷ್ಟು ಬಿಲ್ಡಿಂಗ್ ಮಾಡಿದ್ದೀನಿ ಅಷ್ಟು ಬಿಲ್ಡಿಂಗ್ ಮಾಡಿದ್ದೀನಿ ಅಂತ ಇವರು ವಾದ ಮಾಡ್ತಿರ್ತಾರೆ. ನನಗೆ ಅದೊಂದು ಸಣ್ಣ ಪುಟ್ಟದ ಎಕ್ಸ್ಕಲೇಷನ್ ಕೊಟ್ಟರೆ ನಿಮಗೆ ಏನು ತಲೆನೋವೇನಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಅವ್ರು ಮಾತಾಡ್ತಿರ್ತಾರೆ. ಆ್ಯಂಡ್ ಲಮ್ಸಮ್ ಕಾಂಟ್ರಾಕ್ಟ್ ಅಂತ ಒಪ್ಕೊಂಡಾಗ ಏನು ಮಿಸ್ಟೇಕ್ ಏನು ನೋಡ್ತಾರೆ ಅಂದರೆ ಸರ್, ಒಂದು ಸಾಯಿಲ್ ಟೆಸ್ಟ್ ಮಾಡಲ್ಲ, ಎಸ್ ಬಿ ಸಿ ಮಾಡಲ್ಲ. ಎಸ್ ಬಿ ಸಿ ಮಾಡ್ದೇ ಏನು ಮಾಡಿಬಿಡ್ತಾರೆ, ನಮಗೆ ಡೆಪ್ತ್ ಎಷ್ಟು ಹೋಗಬೇಕು ಮತ್ತು ಸ್ಟೀಲ್ ಡಿಸೈನ್ ಏನಾಗಬೇಕು, ಸೊ ಅದು ಯಾವುದೂ ಮಾಡಲ್ಲ. ಸೊ ಅಲ್ಲ 50 ಲಕ್ಷದಲ್ಲಿ ನನ್ನ ಟಾರ್ಗೆಟನ್ನು 45 ಲಕ್ಷದಲ್ಲಿ ಮುಗಿಸ್ಬಿಡ್ಬೇಕು, ನನಗೆ 5 ಲಕ್ಷ ಲಾಭ ಹೊಳಿಬೇಕು ಅನ್ನೋದೇ ನಮ್ಮ ಮೈಂಡಲ್ಲಿರುತ್ತೆ. ಸೊ ಫುಟಿಂಗ್ ಎಲ್ಲ ಚಿಕ್ಕದು ಹೊಡಿಯೋದು, ಆಮೇಲೆ ಸ್ಟೀಲ್ ಕಡಿಮೆ ಹಾಕೋದು. ಸ್ಟೀಲ್ ಅಂತಂತ ಹೋದರೆ ಸರ್ ಇವಾಗ ನೋಡಿ ವಿತೌಟ್ ಸ್ಟೀಲ್ ಡೀಟೇಲ್ ಮಾಡಿಬಿಡೋದು. ಅಂದರೆ ಎಲ್ಲ ತಮ್ಮರು ನನಗೆಲ್ಲ ಗೊತ್ತಿದೆ, ನಾನೊಂದು 23 ಪ್ರಾಜೆಕ್ಟ್ ಮಾಡಿದ್ದೀನಿ, ನನಗೆ ಎಲ್ಲ ಗೊತ್ತಿದೆ, ನಾನು ಎಷ್ಟು ಬಿಲ್ಡಿಂಗ್ ಮಾಡಿದ್ದೀನಿ ಅಂತಂತ ಹೇಳ್ಬಿಡ್ತಾರೆ. ಸೊ ಒಂದೇ ಒಂದು ಸರ್ ಇವಾಗ ಒಂದು ಮೋಲ್ಡ್ ಕಟ್ತಾ ಇದ್ದಾರೆ ಅಂತಂತ ಇಟ್ಕೊಳ್ಳಿ, ಒಂದು ಮೋಲ್ಡ್ ಕಟ್ಟಬೇಕಾದ್ರೆ 6 ಇಂಚು ಸ್ಪೇಸಿಂಗ್ ಬದಲಾಗಿ ಒಂದು 6.5 ಇಂಚ್ ಮಾಡೋದ ಅಂತ ಇಟ್ಕೊಳ್ಳಿ, ಕಣ್ಣಳ್ತನಲ್ಲಿ ಓನರ್ಗೆ ಗೊತ್ತಾಗೋದೇ ಇಲ್ಲ. ಸೊ ಅರ್ಧ ಇಂಚಲ್ಲಿ ಏನು ವೇರಿಯೇಷನ್ ಆಗುತ್ತೆ ಸರ್, ಇಲ್ಲಿರೋದು ಒಂದು ಚೂರು ಇಂಚ್ ಇರುತ್ತೆ. ಹಂಗೆ ಮಾಡೋದಂದ್ರೆ 2 ಸೈಡ್ ಲೆಕ್ಕ ಹಾಕಿದ್ರೆ 2 ಬಂಡ್ಲ್ ಸ್ಟೀಲ್ ಉಳಿದೋಯ್ತು, 2 ಬಂಡ್ಲ್ ಸ್ಟೀಲ್ ಉಳಿದೋಯ್ತು. ಒಂದು 5-10 ಸಾವಿರ ರೂಪಾಯಿ ಉಳಿಸ್ಬಿಟ್ಟು ಅಲ್ಲಿ ಒಂದು ಮೋಲ್ಡಲ್ಲಿ ಓನರ್ಗೆ ಏನು ಗೊತ್ತಾಗುತ್ತೆ ಸರ್. ಸೊ ಅವತ್ತೆಲ್ಲ ನಿಂತ್ಕೊಂಡು ಕಾಂಕ್ರೀಟ್ ಹಾಕ್ಸಿದ್ದಾನೆ ಅಂತ ಅನ್ನಂಗೆ ಇರುತ್ತೆ. ಆಮೇಲೆ ಸಿಮೆಂಟ್ ತಗೊಳ್ಳಿ, ಯಾವ ಗ್ರೇಡ್ ಕ್ಯಾಶ್ ಮಾಡ್ತಾ ಇದ್ದಾನೆ, ಏನು ಇರೋಲ್ಲ, ಸುಮ್ಮನೆ ಏಕಾಕಿ ಏನೋ ಸೀದಾ ಕಾಂಕ್ರೀಟ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಇವಾಗ 30-40 ಸೈಟಿಗೆ 80 ಬ್ಯಾಗಲ್ಲೂ ಕ್ಯಾಶ್ ಮಾಡೋರಿದ್ದಾರೆ, 70 ಬ್ಯಾಗಲ್ಲೂ ಕ್ಯಾಶ್ ಮಾಡೋರಿದ್ದಾರೆ. ನಮ್ಮ ಸಪ್ಲೈಯರ್ಸು ಯಾವಾಗ ನಾವು ವೆಂಡರ್ ಮೀಟಿಂಗ್ ಅಂತಂತ ಮಾಡ್ತಾ ಇರ್ತೀವಿ. ಸೊ ಆವಾಗ ನಮ್ಗೆ ಇದೆಲ್ಲ ಹೆಂಗೆ ಗೊತ್ತಾಗುತ್ತೆ ಅಂದರೆ ಅವ್ರ ಹತ್ರ ಡಿಸ್ಕಸ್ ಮಾಡ್ತಾ ಇರ್ತೀವಿ, ಏನೇನು ಆಗ್ತಾಯಿದೆ, ಏನೇನೋ ನಾವು ಇನ್ನೇನು ಇಂಪ್ರೂವ್ಮೆಂಟೇಷನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ 100 ಬ್ಯಾಗಲ್ಲಿ ಹಾಕೋದಿದ್ದಾರೆ, 120 ಬ್ಯಾಗೂ ಕ್ಯಾಶ್ ಮಾಡೋರಿದ್ದಾರೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಒಂದು M20 ಗ್ರೇಡ್ ಏನೋ ಮಾಡ್ತಾ ಇರ್ತೀವಿ, ಒಂದು 100 ಬ್ಯಾಗ್ ಸಿಮೆಂಟ್ ಹೋಗ್ಬೇಕಂತ ಇರುತ್ತೆ. ಸೊ ಓನರ್ ಬೆಳಗಿನ ಸಾಯಂಕಾಲವ್ರಿಗೆ ಅಲ್ಲೇ ಕುಂತಿರ್ತಾರೆ, ಓನರ್ಗೆ ಹೆಂಗೆ ಗೊತ್ತಾಗುತ್ತೆ ಅದೆಲ್ಲ ಯಾವ ಗ್ರೇಡ್ ಎಷ್ಟು ಹೋಗ್ಬೇಕಂತ ಹೇಳ್ಬಿಟ್ಟು. ಸೊ 80 ಬ್ಯಾಗಲ್ಲಿ ಮುಗಿಸ್ಬಿಟ್ಟು ಅಂದರೆ 20 ಬ್ಯಾಗ್ ಉಳಿದೋಯ್ತು. ಸೊ 20 ಬ್ಯಾಗ್ ಅಂದರೆ ಆಲ್ಮೋಸ್ಟ್ ಒಂದು 8,000 ರೂಪಾಯಿ ಉಳಿದೋಯ್ತು ಸರ್. ಸೊ ಒಂದು ಸ್ಟೀಲು ಮತ್ತು ಸಿಮೆಂಟ್ ಎರಡರಲ್ಲಿ ಒಂಚೂರು ವೇರಿಯೇಷನ್ ಮಾಡಿದ್ರೆ 2 ದಿನ ಕೆಲಸ ಅವ್ರಿಗೆ 20,000 ರೂಪಾಯಿ ಉಳಿದೋಯ್ತು. ಸೊ ಇದು ಏನಕ್ಕೆ ಅಂದರೆ ಸರ್ ಅವ್ರಿಗೆ ಅಷ್ಟು ಧೈರ್ಯ ಹಾಕಿರುತ್ತೆ ಅಂದರೆ ಅದಾದಮೇಲೆ ವಾರಂಟಿ ಗ್ಯಾರಂಟೀಸ್ ಏನಿರಲ್ಲ. ಇವತ್ತು ಮುಗೀತಾ, ನೀನು ಗುರುಪ್ರವೇಶ ಮುಗೀತಾ, ನೀನ್ಯಾರೋ ನಾನ್ಯಾರೋ ಕರೆಕ್ಟ್. ಸೊ ವಾರಂಟಿ, ಸ್ಟ್ರಕ್ಚರಲ್ ವಾರಂಟಿ ಕೊಡಬೇಕು, ಗ್ಯಾರಂಟಿ ಕೊಡಬೇಕು ಹಂಗಂತ ಹಂಗೆ ಮಾಡಿದ ತಕ್ಷಣ ಏನು ಬಿದೋಗುತ್ತೆ ಅಂತಂತ ಏನಿಲ್ಲ ಸರ್. ಆಮೇಲೆ ನೋಡಿದ್ರೆ ಭಯ ಬಿದ್ದುಬಿಟ್ರೆ ಅದು ಏನಂದರೆ ಸ್ವಲ್ಪ ಸ್ಟ್ರಕ್ಚರ್ ವೈಸು ಸ್ವಲ್ಪ ಕ್ವಾಲಿಟಿ ಕಮ್ಮಿ ಆಗುತ್ತೆ.
ಆ್ಯಂಡ್ ಏನಾಗುತ್ತೆ ಸ್ವಲ್ಪ ಒಂದು 80 ವರ್ಷ ಬರೋದು ಒಂದು ಸ್ವಲ್ಪ ಅರ್ಲಿನೇ ಸ್ವಲ್ಪ ಅದು 50 ವರ್ಷಕ್ಕೆಲ್ಲ ಸ್ವಲ್ಪ ವೀಕ್ ಆಗುತ್ತೆ ಸ್ಟ್ರಕ್ಚರ್. ಅಷ್ಟು ಬಿಟ್ಟರೆ ಇನ್ನೇನು ತಗೊಳ್ಳೋ ಅಂತಂತೇನು ಬರಲ್ಲ. ಬಟ್ ಆ್ಯಕ್ಚುಲಿ ನಾವು ದುಡ್ಡು ಅಂತ ಇರ್ತೀವಿ, ಇದೇ ಗ್ರೇಡ್ ಅಂತಂತ ಮಾಡ್ತಾ ಇರ್ತೀವಿ, ಇಷ್ಟೇ ಕೆಲಸ ಮಾಡ್ತೀವಿ ಅಂತ ಒಪ್ಕೊಂಡಿರ್ತೀವಿ, ಅದನ್ನು ಕ್ಲೀನಾಗಿ ಮಾಡಲ್ಲ. ಸೊ ಅದು ಡ್ರಾಬ್ಯಾಕ್ಗಳು ಬರುತ್ತೆ ಸರ್. ಇವಾಗ ನೆಕ್ಸ್ಟು ಬಾತ್ರೂಮಲ್ಲಿ ಅಂತಂತ ಹೋಗೋದಾದರೆ ಬಾತ್ರೂಮಲ್ಲಿ ಎಕ್ಸಾಕ್ಟಾಗಿ ಸ್ಪೆಸಿಫೈ ಮಾಡಲ್ಲ, ಎಷ್ಟು ಡೀಟೈಲ್ಸ್ ಹಾಕ್ತೀವಿ, ಏನು ಮಾಡ್ತೀವಿ, ಫುಲ್ ಹಾಕ್ತಾರೆ. ಇಲ್ಲ ಸಮ್ಟೈಮ್ಸ್ ಕಸ್ಟಮರ್ಗೆ ಫುಲ್ ಲೈಟ್ ಬೇಕಂತ ಇರುತ್ತೆ, ಅದನ್ನು ಇವರು ಬರೆಯಲ್ಲ, 7 ಫೀಟಿಗೆ ನಿಲ್ಲಿಸ್ಬಿಡ್ತಾರೆ. ಆಮೇಲೆ ಅದಕ್ಕೆ ಅಡಿಷನಲ್ ಚಾರ್ಜಸ್ ಅಂತ ಹೇಳ್ತಾರೆ. ಅಗ್ರಿಮೆಂಟಲ್ಲಿ ಕ್ಲೀನಾಗಿ ಬರೆದು ಬಿಡಬೇಕು. ಇವಾಗ ನಮ್ಮದ್ರಲ್ಲೆಲ್ಲ 7 ಫೀಟ್ ಅಂತ ಕ್ಲೀನಾಗಿ ಮೆನ್ಷನ್ ಮಾಡಿಟ್ಟಿರ್ತೀವಿ. ಯಾವುದೋ ಹೈಯರ್ ಆ್ಯಂಡ್ ಪ್ಯಾಕೇಜಸಲ್ಲಿ ಮಾತ್ರ ಫುಲ್ ಲೈಟ್ ಕೊಟ್ಟಿರ್ತೀವಿ. ಸೊ ಅದನ್ನು ಕ್ಲೀನಾಗಿ ಮೆನ್ಷನ್ ಮಾಡಿರಲ್ಲ. ಸೊ ಕಸ್ಟಮರ್ ಮೈಂಡಲ್ಲಿ ಏನಿರುತ್ತೆ, ಬಾತ್ರೂಮಲ್ಲಿ ಟೈಲ್ಸ್ ಅಂದರೆ ಫುಲ್ ಬರುತ್ತೆ ಅಂತಂತ ಅವ್ರ ಮೈಂಡಲ್ಲಿರುತ್ತೆ, ಅದಕ್ಕೊಂದು ಕಿತ್ತಾಟ ಸ್ಟಾರ್ಟ್ ಆಗ್ಬಿಡುತ್ತೆ. ಆಮೇಲೆ ಅದೇ ಬಾತ್ರೂಮಲ್ಲಿ ಇವಾಗ ಫಿಕ್ಚರ್ಸು ಅದು ಇದೆಲ್ಲನೂ ಓನರ್ ಸೆಲೆಕ್ಷನ್ಗೆ ಕರೆಯಲ್ಲ. ಯಾವುದೋ ಒಂದು ಮಿಕ್ಸ್ ಬ್ರ್ಯಾಂಡ್ಸ್ಗಳು ಹಾಕ್ಕೊಳ್ಳೋದು, ಅಂದರೆ ಒಂದು ಟ್ಯಾಪ್ಸ್ ಯಾವುದಾನ ಒಂದು ಆಲ್ಮೋಸ್ಟ್ ಒಂದೇ ಥರ ಟ್ಯಾಪ್ಸ್ ಸ್ವಲ್ಪ ಕಡಿಮೆಗೆ ಸಿಗುತ್ತೆ ಅಂದರೆ ಅದನ್ನು ತೊಗೊಳ್ಳೋದು. ಆಮೇಲೆ ಕಮೋಡ್ಗಳು ಯಾವ್ದಾನ ಕಡಿಮೆಗೆ ಸಿಗುತ್ತೆ ಅಂದ್ರೆ ಅದನ್ನು ತೊಗೊಳ್ಳೋದು. ಆ ಥರದ್ದೆಲ್ಲನೂ ಯಾವುದಾದೋ ಬ್ರ್ಯಾಂಡ್ಗಳು ಮಿಕ್ಸ್ ಮಾಡೋದು. ಆ್ಯಂಡ್ ಒಂದಕ್ಕೊಂದು ಕಲರ್ ಗ್ರೇಡಿಂಗ್ ಇರ್ದಾರಂಗೆ ಮಾಡೋದು. ಸೊ ಆ ಥರದ್ದೆಲ್ಲನೂ ಅಂದರೆ ಸೆಲೆಕ್ಷನ್ಗೆ ಓನರ್ನೇ ಕರ್ಕೊಂಡು ಹೋಗಲ್ಲ. ಸೊ ಅವ್ರಿಗೆ ಸೆಲೆಕ್ಟ್ ಮಾಡಿ ಒಂದು ಕಮೋಡ್ ಜಾಗೋರ್ ಹಾಕ್ಕೊಂತಾರೆ, ಒಂದು ಟ್ಯಾಪ್ ಸರಾದ್ ಹಾಕ್ಕೊಂತಾರೆ, ಆ ಥರದ್ದು ಒಂದು ಪ್ಯಾರಿವೇರ್ ಹಾಕ್ಕೊಂತಾರೆ ಅಂತಂತಂದ್ರೆ ಅದು ಓನರ್ ಸೆಲೆಕ್ಟ್ ಮಾಡಿದ್ರು ಅಂತಂದ್ರೆ ಪರವಾಗಿಲ್ಲ. ಬಟ್ ಇವರೇ ಅದನ್ನೆಲ್ಲ ಮಾಡ್ಬಿಡ್ತಾರೆ. ಸೊ ಇದು ಹಿಂಗೆ ಇದು ಹಾಕೊಂಡ್ರೆ ಸರಿ, ಜೂನಿಯರ್ ಹಾಕೋದು, ಈ ಥರದ್ದೆಲ್ಲನೂ ಸ್ವಲ್ಪ ಅಪ್ಗ್ರೇಡೇಷನ್ಗೆ ಹೋಗ್ಬಿಡ್ತಾರೆ. ಯಾಕಂದ್ರೆ ಅದೆಲ್ಲ ಡೀಟೇಲ್ ಆಗಿ ಬರ್ದಿರಲ್ಲ ಇವರು, ಏನೇ ಯಾವ ಕಡೆ ಅಂತ ಬರ್ದಿರ್ತೀವಿ, ಬಟ್ ಬ್ರ್ಯಾಂಡ್ ಬರ್ದಿರಲ್ಲ. ಗುಡ್ ಕ್ವಾಲಿಟಿ ಅಂತ ಬರ್ದಿಟ್ಟಿರ್ತಾರೆ, ಗುಡ್ ಕ್ವಾಲಿಟಿ ಹಂಗೆ ಮಾಡ್ಬಿಡ್ತಾರೆ ಸರ್. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಂತಂದ್ರೆ ಈ ಗ್ರೌಟಿಂಗ್ ಇಶ್ಯೂ ಆಗುತ್ತೆ ಸರ್. ಗ್ರೌಟಿಂಗ್ದು ಏನಂತಂದರೆ ಇವಾಗ ಆ್ಯಕ್ಚುಲಿ ಅದು ಹೆಂಗೆ ವರ್ಕೌಟ್ ಆಗುತ್ತೆ ಅಂದರೆ ಸ್ವಲ್ಪ ಹೈಯರ್ ಪ್ಯಾಕೇಜಲ್ಲಿ ಆದರೆ ಗ್ರೌಟಿಂಗ್ ಎಲ್ಲ ಇನ್ಕ್ಲೂಡ್ ಬಂದುಬಿಡುತ್ತೆ ನಮ್ಮ ಕಂಪ್ನಿನಲ್ಲಿ. ಸ್ವಲ್ಪ ಬೇಸಿಕ್ ಪ್ಯಾಕೇಜಲ್ಲಿ ಅಂದರೆ ಗ್ರೌಟಿಂಗ್ ಇರಲ್ಲ, ಪೇಪರ್ ಜಾಯಿಂಟ್ ಅಂತೇಳಿ ಕೊಟ್ಟಿರ್ತೀವಿ. ಬಟ್ ಮೈನ್ ಅಜೆಂಡಾ ಏನೋ ಲೀಕೇಜ್ ಬರಬಾರ್ದು. ಸೊ ಅದೇನೇ ಮೈನ್ ಪ್ರಿಕಾಷನ್ ಇರುತ್ತೆ. ಸೊ ಅದನ್ನು ಗ್ರೌಟಿಂಗ್ ಇಲ್ಲ ಅಂತಂತ ಬರ್ದಿರ್ತಾರೆ ಅಂತಂತ ಇಟ್ಕೊಳ್ಳಿ, ಬರ್ದಿರಲ್ಲ, ಕಸ್ಟಮರ್ನ ಡಿಮ್ಯಾಂಡ್ ಮಾಡಿದ್ರು ಗ್ರೌಟಿಂಗ್ ಮಾಡಿಕೊಡು ಅಂತಂದ್ರು. ಸೊ ಗ್ರೌಟಿಂಗ್ ಮಾಡಿಕೊಡು ಅಂದರೆ ಮಾಡಲ್ಲ ಅಂತಲೂ ಹೇಳಲ್ಲ, ಇಲ್ಲ ಅಟ್ಲೀಸ್ಟ್ ಇದಕ್ಕಿಷ್ಟು ಖರ್ಚಾಗುತ್ತೆ ಎಕ್ಸ್ಟ್ರಾ ಕೊಡಿ ಅಂತಂತನೂ ಕೇಳಲ್ಲ ಧೈರ್ಯವಾಗಿ. ಸೊ ಏನು ಮಾಡ್ತಾರೆ, ಏಕಾಏಕಿ ಹೋಗ್ಬಿಟ್ಟು ವೈಟ್ ಸಿಮೆಂಟ್ ಹಾಕ್ಬಿಟ್ಟು ಗ್ರೌಟಿಂಗ್ ಮಾಡಿ ಇಟ್ಬಿಡ್ತಾರೆ. ಅದು ಜಾಸ್ತಿ ದಿನ ಬರೋದು. ಏನಪ್ಪ ಗ್ರೌಟಿಂಗ್ ಕೇಳಿದೆ, ಗ್ರೌಟಿಂಗ್ ಮಾಡಿದ್ದೀನಿ, ಒಂದು ವಾರಕ್ಕೆ ಒಂದು ವರ್ಷ ಚೆನ್ನಾಗಿರುತ್ತೆ, ಅದು ಆಮೇಲೆ ಅಲ್ಲ ಅದಕ್ಕೆ ಏನು ಗ್ರೌಟಿಂಗ್ ಕಾಂಪೊನೆಂಟ್ ಯೂಸ್ ಮಾಡಿದ್ರೆ ಅದು ಪ್ರಾಪರ್ ಮೆಥಡಲ್ಲಿ ಯೂಸ್ ಮಾಡಿದೆ ನಾವು. ಅದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ಅಷ್ಟು ಯೂಸ್ ಮಾಡಿದ್ದೇನೆ, ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಮಾಡೋದು. ಆ್ಯಂಡ್ ಆಮೇಲೆ ವಾಟರ್ ಪ್ರೂಫ್ ಮಾಡ್ತಾ ಇರ್ತಾರೆ ಟಾಯ್ಲೆಟ್ಗೆ, ಅದಕ್ಕೆ ಆ ಡಬ್ಬದ ಮೇಲೇ ಬರ್ದಿರ್ತಾರೆ ಸ್ಪೆಸಿಫೈಯಾಗಿ ಎಷ್ಟಕ್ಕೆ ಏನೇನು ಯೂಸ್ ಮಾಡಬೇಕು, ಮೇಲ್ಗಡೆ ಮಡ್ಡಿ ಎಳೆಯೋದಕ್ಕೆ ಅದಕ್ಕೆಲ್ಲ. ಸೊ ಒಂದು ದೊಡ್ಡ ಟೆರೇಸ್ಗೆ 1 ಲೀಟ್ರ್ ತಂದುಬಿಡೋದು ಹೋಗಿ. ವಾಟರ್ ಪ್ರೂಫ್ ಹಾಕಿದ್ರಂಗೂ ಇದೆ, ಹಾಕಿಲ್ಲ 1 ಲೀಟ್ರ್ ತಂದಾಗ ಅದು ಅದ್ರ ಮೇಲೇ ಬರ್ದಿರುತ್ತೆ. ಸೊ ಅದನ್ನು ಫಾಲೋ ಮಾಡ್ದೇನೆ ಹೋಗೋದು. ಈ ಚಿಕ್ಕದಾಗಿ ಕೂಡ್ಸೋಕೆ ಹೋಗೋದು ಸರ್, ಅಂದರೆ ವೇಸ್ಟ್ ಆಗದೆ ಇರಂಗೆ ಇದು ಮಾಡೋದು. ಸೊ ಇವೆಲ್ಲ ಏನಾಗುತ್ತೆ, ಅದು ಕ್ವಾಲಿಟಿ ಆಫ್ ಬಿಲ್ಡಿಂಗ್ ಹಾಳು ಮಾಡ್ತಾ ಹೋಗುತ್ತೆ. ಸೊ ಆಲ್ರೆಡಿ ಗ್ರೌಟಿಂಗ್ ಅಂತಂತ ರೆಡಿ ಮಾಡಿರ್ತೀವಿ. ಸೊ ಅದು ಇದೆಯೋ ಇಲ್ವೋ ಅದು ನಾವು ಮಾಡ್ತೀವಿ ಅಂತಂತಂದ್ರೆ ಅದು ಎಕ್ಸ್ಟ್ರಾ ದುಡ್ಡು ಇಸ್ಕೊಂಡು ಮಾಡಿದ್ರೆ ನಮ್ಮನೆ ಬರ, ಇಲ್ಲ ಎಕ್ಸ್ಟ್ರಾ ದುಡ್ಡು ಇಸ್ಕೊಂಡಿಲ್ಲ ಅಂತಂದ್ರೂ ನಾವು ನಮ್ಮದೇ ಥರ ನಾವು. ಬಟ್ ಗ್ರೌಟಿಂಗ್ ಮಾಡೋದನ್ನು ಪ್ರಾಪರಾಗಿ ಮಾಡ್ಬಿಡ್ಬೇಕು, ಅದನ್ನು ಮಿಸ್ಟೇಕ್ ಮಾಡಿಬಿಡ್ತಾರೆ ಸರ್. ಆಮೇಲೆ ಸರ್ ಇವಾಗ ಟೈಲಿಂಗಲ್ಲೂ ಅಷ್ಟೇ, ಟೈಲಿಂಗ್ ಮಾಡಬೇಕಾದ್ರೂ ಅಷ್ಟೇ, ಇವಾಗ ಹೆಂಗೆ ಮೋಲ್ಡ್ ಹಾಕ್ಬೇಕಾದ್ರೂ ಅಷ್ಟೇ ಸ್ವಲ್ಪ ಸಿಮೆಂಟ್ ಕಮ್ಮಿ ಹಾಕೋಂತಂದರೆ 20 ಬ್ಯಾಗ್ ಹೆಂಗೆ ಉಳಿತಲ್ಲ, ಟೈಲ್ಸಲ್ಲೂ ಕೂಡ ಅದೇ ಮೆಥಡ್ ಮಾಡಿಬಿಡ್ತಾರೆ. ಸೊ ಟೈಲ್ಸ್ ಕ್ಲೀನಾಗಿ ಅದು ಪೇಸ್ಟ್ ಮಾಡೋದೇನೆ ಇರೋದು, ಆಮೇಲೆ ಸಿಮೆಂಟ್ ವೇಸ್ಟ್ ಆಗದಿರಂಗೆ ಇದು ಮಾಡೋದು, ಆಮೇಲೆ ಏನು ರೇಷಿಯೋ ಕಮ್ಮಿ ಮಾಡಿಸ್ಬಿಡೋದು. ಇವಾಗ ಅದಕ್ಕೆ ಅದೊಂದು ಸ್ಟ್ಯಾಂಡರ್ಡ್ ರೇಷಿಯೋ ಇರುತ್ತೆ, ಅದನ್ನು ಫಾಲೋ ಮಾಡ್ದಂಗೆ ಹಂಗೆ ಮಾಡಿಬಿಡೋದು. ಸೊ ಇದೆಲ್ಲ ಏನಾಗುತ್ತೆ, ನಮಗೆ ಕ್ವಾಲಿಟಿ ಆಫ್ ದ ಬಿಲ್ಡಿಂಗ್ ಹಾಳಾಗುತ್ತೆ. ಆಮೇಲೆ ಅದು ಕಂಪ್ಲೀಟ್ ಫ್ಲೋರ್ ಟೈಲ್ಸ್ ಹಾಕ್ಬೇಕಂತಂದರೆ ಡೆಡ್ ಮ್ಯಾಟ್ರ್ ತೆಗಿದೇನೆ ಅದ್ರ ಮೇಲ್ಗಡೆನೇ ಟೈಲ್ಸ್ ಹಾಕೊಂಡು ಹೋಗೋದು. ಸೊ ಅದೇನಾಗುತ್ತೆ, ಅದು ಇವಾಗ ಏನು ಅನಿಸಿಲ್ಲ ಅಂದ್ರೆ ಆಮೇಲೆ ಮತ್ತೆ ಫ್ಯೂಚರಲ್ಲಿ ಅದು ತಲೆನೋವು ಹೋಗ್ಬಿಡುತ್ತೆ, ಆಮೇಲೆ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಡೆಡ್ ಮ್ಯಾಟ್ರ್ ಇಟ್ಟೆಲ್ಲ ಕ್ಲೀನ್ ಮಾಡಿದೇನೆ ಸ್ವಲ್ಪ ಸುಮ್ಮನೆ ಕಸ ಗುಡಿಸ್ಬಿಟ್ಟು ಹೆಂಗೋ ಅಲ್ಲಿ ಹೈಟಲ್ಲಿ ಇದೆ ಅಲ್ಲೆಲ್ಲ ಸ್ವಲ್ಪ ಸಿಮೆಂಟ್ ಹಾಕಬೇಕಾಗಿತ್ತು, ಅದ್ರ ಮೇಲ್ಗಡೆ ತೆಳ್ಳಗೆ ಮಡ್ಡಿ ಹೇಳ್ಕೊಂಡು ಟೈಲ್ಸ್ ಹಾಕೊಂಡ್ಬಂದು ಸಾಕು ಅಂತ ಬಿಟ್ಬಿಡೋದು. ಇದು ಕ್ಲೀನ್ ಮಾಡಬೇಕು, ಕಂಪ್ಲೀಟಾಗಿ ಡೆಡ್ ಮ್ಯಾಟ್ರ್ ಎಲ್ಲ ತೆಗಿಬೇಕು ಸರ್. ತೆಗೆದು ಎಲ್ಲ ಕಂಪ್ಲೀಟಾಗಿ ತೆಗೆದು
ಏನು ನಮ್ಮೆಲ್ಲ 30 mm 40 mm ಮೇಲ್ಗಡೆ ಇದೆ ಅಂತಂದ್ರೆ ಅಲ್ಲೆಲ್ಲ ಸ್ಕ್ರಿಡ್ ಕಾಂಕ್ರೀಟಿಂಗ್ ಮಾಡಬೇಕು. ಸೊ ಅದ್ಯಾವುದು ಫಾಲೋ ಮಾಡಲ್ಲ. ಸೊ ಸೀದಾ ಕೈಕಿ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಆ್ಯಂಡ್ ಟೈಲ್ಸ್ಗೆ ಯಾವಾಗಲೂ ನಾವು ಸ್ಟಾರ್ಟ್ ಮಾಡಬೇಕಾಗಿರೋದು ಒಂದು ಪ್ಯಾಸೇಜ್ ಏರಿಯಿಂದ ಲೆವೆಲ್ ತೊಗೊಂಡೋಗ್ಬೇಕು. ಅವ್ರು ಉಲ್ಟಾ ತೊಗೊಂಬಂದ್ಬಿಡೋದು ಬಿಕಾಸ್ ಆಫ್ ಮೆಟೀರಿಯಲ್ ಯೂಸ್ ಉಳ್ಸೋಣ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಏನಾಗುತ್ತೆ, ಬಿಲ್ಡಿಂಗಿಗೆ ಒಂದಲ್ಲ ಒಂದು ಕಡೆಯಿಂದ ಒಂದು ಹೊಡೆತ ಬೀಳ್ತಾರೆ. ಆಮೇಲೆ ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಪ್ಲಾಸ್ಟಿಂಗ್ ಥಿಕ್ನೆಸ್ ವೇರಿಯೇಷನ್ ಮಾಡೋದು ಸರ್. ಎಷ್ಟಿರ್ಬೇಕು ಅಂದರೆ ಸರ್ ಇವಾಗ ಅದು ಸ್ಟ್ಯಾಂಡರ್ಡ್ ಸೈಜಸ್ ಇದೆ. ಇವಾಗ ಒಳಗಡೆ ಎಲ್ಲ 10 mm ಇದೆ, ಮತ್ತು 10 mm ಬರಲ್ಲ ಅದು, ಯಾಕಂದ್ರೆ ನಮ್ದೆಲ್ಲ ಬ್ಲಾಕ್ಸ್ ಎಲ್ಲ ಸ್ವಲ್ಪ ಅಂಟಿಲೇಷನ್ ಇರುತ್ತೆ ಅಂತ 15 mm ಬರುತ್ತೆ. ಸೊ ಅದಕ್ಕೆ ಮಟೀರಿಯಲ್ ಯೂಸ್ ಮಾಡಿ ಉಳಿಸೋಣ ಅಂತ ಸ್ವಲ್ಪ ತೆಳ್ಳಗೆ ಮಾಡೋದು, ಇಲ್ಲ ತುಂಬ ತೀರಾ ದಪ್ಪಕ್ಕೆ ಮಾಡೋದು. ಅಲ್ಲಿ ಸೀಲಿಂಗ್ ಅಲ್ಲೂ ಕೂಡ ಅದೇ ಥರ ಮಾಡೋದು. ಮಾಡೋದೇ ಇಲ್ಲ ಸೀಲಿಂಗ್, ಅದನ್ನೆಲ್ಲ ಎಕ್ಸ್ಪೋಸ್ ಸೀಲಿಂಗ್ ಇಡ್ತೀವಿ ಅಂತ ಹೇಳ್ಬಿಟ್ಟು ಅದೊಂದು ಫಾಲ್ ಸೀಲಿಂಗ್ ಬಂದ್ಬಿಡುತ್ತೆ ಬಿಡಿ ಅಂತ ಅದು ಮಾಡ್ಕೊಟ್ಬಿಡೋದು, ಫಾಲ್ ಸೀಲಿಂಗ್ ಮಾಡ್ಕೊಟ್ಬಿಡೋದು. ಆ ಥರದ್ದೆಲ್ಲ ಪ್ಲ್ಯಾನ್ ಮಾಡ್ತಾರೆ. ಆಮೇಲೆ ಜಸ್ಟ್ ಬೇಸಿಕ್ಸ್ ಕಾಲಮ್ ಜಾಯಿಂಟ್ ಮೆಶ್ಗಳು ಹಾಕ್ದೇನೆ ಹೋಗೋದು, ಹಂಗೆ ಪ್ಲಾಸ್ಟಿಂಗ್ ಮಾಡಿಸ್ಬಿಡೋದು. ಆಮೇಲೆ ಪೈಪ್ಸ್ CPVC ಪೈಪ್ಸ್ PVC ಪೈಪ್ಸ್ಗಳಲ್ಲಿ ಯಾವುದೋ ಒಂದು ಇವಾಗ ಎಷ್ಟೊಂದು ಹೊಸ ಬ್ರ್ಯಾಂಡ್ಗಳಿರುತ್ತೆ. ಅಲ್ಲೇ ಏನೋ ಸೈಟಿಗೆ ಬಂದು ಅವರೆಲ್ಲ ಮಾರ್ಕೆಟಿಂಗ್ ಮಾಡ್ತಾ ಇರ್ತಾರೆ. ಸರ್ ಇದು ನಮ್ದು ಹಿಂಗಿದೆ ಹಂಗಿದೆ ಅಂತಂತ ಹೇಳ್ಬಿಟ್ಟು ಅದು ಹೆಂಗಿರುತ್ತೆ ಅಂದರೆ ಅದು ರೇಟ್ಸ್ ಬಂದ್ಬಿಟ್ಟು ಇವಾಗ ಎಕ್ಸಾಂಪಲ್ ಆಶೀರ್ವಾದ ಒಂದು ಪ್ರಾಡಕ್ಟ್ ಒಂದು 100 ರೂಪಾಯಿ ಇದೆ ಅಂತಂದರೆ ಔಟ್ಸೈಡ್ದು ಅದು ಎಷ್ಟಕ್ಕೆ ಬಂದಿರ್ತಾನೆ ಅಂತಂದ್ರೆ 50 ರೂಪಾಯಿಗೆ ಬಂದಿರ್ತಾನೆ. ಸೊ ಅವ್ರು ಓನರ್ ಏನು ಕೇಳೋದೇ ಇಲ್ಲ, ಅದು ಯಾಕಂದ್ರೆ ಬರ್ದಿರೋಲ್ಲ ಅಗ್ರಿಮೆಂಟಲ್ಲಿ, ಗುಡ್ ಕ್ವಾಲಿಟಿ ಅಷ್ಟೇ ಅಂತ ಸ್ಟ್ರೇಟಾಗಿ ಒಂದು ಹೊಸ ಬ್ರ್ಯಾಂಡ್ ತಂದುಬಿಡೋದು. ಹೊಸ ಇನೋವೇಷನ್ಸ್ ಇವ್ರ ಬಿಲ್ಡಿಂಗಲ್ಲೇ ಮಾಡೋದು, ಇಲ್ಲೇ ಮಾಡ್ಬಿಡೋದು, ಅದೆಲ್ಲ ಆಗೋಗ್ಬಿಡುತ್ತದೆ. ಅದಾದಮೇಲೆ ಸರ್ ಇನ್ನೊಂದೇನಂದ್ರೆ ಪೇಂಟಿಂಗಲ್ಲಿ ಏನು ಬರುತ್ತೆ ಅಂತಂದರೆ ಪೇಂಟಿಂಗಲ್ಲಿ ಯಾವ ಗ್ರೇಡ್ ಅಂತಂತ ಬರ್ದಿರಲ್ಲ. ಆಮೇಲೆ ಟೆಕ್ಸ್ಚರ್ ಪೇಂಟ್ ಎಲ್ಲಿ ಬರುತ್ತೆ, ಮತ್ತು ಅದಕ್ಕೆ ಎಷ್ಟು ಅಡಿಷನಲ್ ಕಾಸ್ಟ್ ಇರುತ್ತಾ ಇಲ್ವಾ ಏನೋ ಬರ್ದಿರಲ್ಲ. ಕೆಲಸ ತಗೋಬೇಕಾದ್ರೆ ಎಲ್ಲ ಮಾಡಿಬಿಡ್ತೀನಿ ಅಂತ ಅಂದ್ಬಿಡ್ತಾರೆ. ಸ್ವಲ್ಪ ಹೊರಗಡೆ ಎಲ್ಲ ಡಿಸೈನ್ ಪೇಂಟ್ ಓನರ್ಗೆ ಮೆನ್ಷನ್ ಮಾಡಿ ಹೇಳಕ್ಕೆ ಬರಲ್ಲ. ಏನೋ ಟೆಕ್ಸ್ಚರ್ ಪೇಂಟ್ ಮಾಡ್ಬೇಕು ನೀನು, ಒಳಗಡೆ ಎಲ್ಲ ರಾಯಲ್ ಪ್ಲೇ ಮಾಡ್ಬೇಕು ನೀನು, ಇಲ್ಲ ವಾಲ್ ಪೇಪರ್ ಹಾಕ್ಕೊಡ್ಬೇಕು ಅಂತ ಹೇಳಕ್ ಬಂದಿರಲ್ಲ. ಸ್ವಲ್ಪ ನೀಟಾಗಿ ಮಾಡ್ಕೊಡ್ಬೇಕಪ್ಪ, ಸ್ವಲ್ಪ ಹೈಲೈಟ್ ಮಾಡ್ಕೊಡ್ಬೇಕು ಹಂಗೆ ಅಂತ ಹೇಳಿರ್ತಾರೆ. ಎಲ್ಲ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಡ್ತಾರೆ. ಸೊ ಅದ್ರಲ್ಲಿ ಆ ಟೈಮಲ್ಲಿ ಬಂದಾಗ ಇಲ್ಲ ನನಗೆ ಅದಕ್ಕೆ ಎಕ್ಸ್ಟ್ರಾ ಇದಕ್ಕೆ ಎಕ್ಸ್ಟ್ರಾ ಅಂತ ಹೇಳ್ಬಿಟ್ಟು 1 to ಡಬಲ್ ಕಾಸ್ಟ್ ಆಗೋಗ್ಬಿಡುತ್ತೆ. ಸೊ ಅದೊಂದು ಕ್ಲಾರಿಟಿ ಇಲ್ದಂಗೆ ಕೆಲಸ ಮಾಡೋದು. ಟೆಕ್ಸ್ಚರ್ ಪೇಂಟ್ ಅಟ್ಲೀಸ್ಟ್ 1-2 ವಾಲ್ಗಾರು ಬೇಕಾಗೆ 2 ವಾಲ್ಗೆ ಬೇಕಾಗುತ್ತೆ. ಅಟ್ಲೀಸ್ಟ್ ನಾವು ಕಾಂಪ್ಲಿಮೆಂಟ್ರಿನಾರ ಮಾಡ್ಕೊಡ್ತೀವಿ ಅಂತ ಓಪನ್ ಆಗಿ ಹೇಳ್ಬೇಕು. ಇಲ್ಲ ಮಾಡ್ಕೊಡಲ್ಲ ಅಂದ್ರೆ ನಾವು ಡೇ 1 ಮಾಡ್ಕೊಡಲ್ಲ, ನಮಗೆ ಇದು ಅಡಿಷನಲ್ ಕಾಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಮಾತಾಡ್ಬಿಟ್ಟು ತಗೋಬೇಕು. ಅದ ಕ್ಲಾರಿಟಿಗಳೆಲ್ಲ ಏನಾಗುತ್ತೆ ಅದು ಫುಲ್ ಕಿತ್ತಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇದು ಮಾಡ್ಕೊಡಲ್ಲ, ಸಪ್ರೇಟ್ ಆಗಿ ಪೇಮೆಂಟ್ ಮಾಡಿ ಅಂತ ಹೇಳೋದು. ಆಮೇಲೆ ಇವಾಗ ಓನರ್ದೇ ಒಂದು ಸ್ವಲ್ಪ ಕೆಲಸಗಳಿರುತ್ತೆ. ಅಂದರೆ ಸರ್ ಇವಾಗ ವಾಟರ್ ಅರೇಂಜ್ ಮಾಡೋದಿರ್ಬೋದು, ಮತ್ತು ಎಲೆಕ್ಟ್ರಿಕಲ್ ಮೀಟರ್ ಅರೇಂಜ್ ಮಾಡೋದಿರ್ಬೋದು, ಆಮೇಲೆ ಒಂದಷ್ಟು ಗೌರ್ಮೆಂಟ್ ವರ್ಕ್ಸ್ಗಳಿಗೆ ಅಂತ BBMP ವರ್ಕ್ ಇರ್ಬೋದು, ಓಡಾಡೋದೆಲ್ಲ ಇರುತ್ತೆ. ರೋಡ್ ಕಟಿಂಗು ಅಂಥವೆಲ್ಲ ಇರ್ತವೆ. ಅಂಥವಕ್ಕೆಲ್ಲ ಓನರ್ ಬೇಜಾನ್ ಇದು ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ನಾನು ಇದು ಸಪೋರ್ಟ್ ಮಾಡಲ್ಲ, ಎಲ್ಲರೂ ಮಾಡ್ಕೊಂಬನ್ನಿ ಅಂತ ದುಡ್ಡು ಅವ್ರಿಗೆ. ಅಂದರೆ ನಮ್ಗೆ ಯಾಕೆ ಅವ್ರ ಕೆಲಸ ಅಲ್ಲ ಅದು, ಮನೆ ಕಟ್ಟೋದು ಮಾತ್ರ ನನ್ನ ಕೆಲಸ. ಅದೆಲ್ಲ ನೀವೇ ನಮ್ಮ ಪ್ಲಂಬರ್ಗೂ ಹೇಳ್ಬಿಡೋದೆ ಮಾಡಬೇಡ ನೀನು ಅಂತ ಅನ್ನೋದು. ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಸರ್? ಅಲ್ಲ ನಾವೆಲ್ಲ ಮಾಡಲೇಬೇಕು ಸರ್. ನಮ್ಮ ಓನರ್ಸ್ ಎಲ್ಲ ಡಿಫ್ರೆಂಟ್ ಆಗಿರ್ತಾರೆ. ಅವ್ರಿಗೆಲ್ಲ ಆಲ್ಮೋಸ್ಟ್ ನಾವು ವಿಡಿಯೋಸ್ ಎಲ್ಲ ನೋಡ್ಕೊಂಡೇ ಬಂದಿರ್ತಾರೆ. ಸೊ ಅವರೆಲ್ಲ ಎಜುಕೇಟ್ ಆಗಿರ್ತಾರೆ. ಟೈಮ್ ಇರೋದಿಲ್ಲ ಆಲ್ಮೋಸ್ಟ್, ಎಲ್ಲ ಟೈಮ್ ಇರಲ್ಲ ಅಂತ ಕೊಟ್ಟಿರ್ತಾರೆ. ಬಟ್ ಏನು ಅಡಿಷನಲ್ ಕಾಸ್ಟ್ ಆಗುತ್ತೆ ಅದು ಕೊಡೋಕೆ ಎಲ್ಲ ರೆಡಿ ಇರ್ತಾರೆ. ಬಟ್ ಏನೋ ಒಂದು ಕೇಳಿದ್ರೆ ಡಿಸ್ಕೌಂಟ್ ಕೇಳ್ತಾರೆ. ಅದರಲ್ಲಿ 10 ರೂಪಾಯಿ ಹೇಳಿದ್ರೆ ಯಾರು ಇರಲಿ ಅದನ್ನೇ 8 ರೂಪಾಯಿಗೆ ಮಾಡಪ್ಪ ಅಂತಂದು ಕೇಳ್ತಾರೆ. ಸೊ ಅದನ್ನು ಇವರು ಇಲ್ಲ ಮಾಡೋದೇ ಇಲ್ಲ ನಾವು. ಆಮೇಲೆ ನಮ್ಮ ವರ್ಕರ್ಸ್ಗೂ ಮಾಡಿಬಿಡ್ರಿ ಅಂತ ಹೇಳ್ಬಿಡೋದು, ಅದು ಅವ್ರ ಕೆಲಸ, ನೀವು ಯಾರು ಅದಕ್ಕೆ ಹೋಗ್ಬಿಡ್ರಿ ಅಂತ ಹೇಳ್ಬಿಡೋದು. ಸೊ ಅದೇನಾಗುತ್ತೆ, ನಾವು ಮಾಡಿದ್ರೆ ಈಸಿಯಾಗಿ ಆಗೋದಂಥದ್ದು ಇರುತ್ತೆ. ಸೊ ಓನರೇ ಮಾಡಬೇಕಂದ್ರೆ ಅದಕ್ಕೆ ನಾವು ಹಾಕೋದಕ್ಕೆ 10 ಪಟ್ಟು ಎಫರ್ಟ್ ಹಾಕಬೇಕಾಗುತ್ತೆ. ಸೊ ಅಲ್ಲಿ BBMPಗೆ ಹೋಗ್ಬೇಕು, ಫೈಲ್ ತರಬೇಕು, ಮಾಡಬೇಕು, ಎಲ್ಲ ತುಂಬ ಡ್ರಾಬ್ಯಾಕ್ ಆಗೋಗ್ಬಿಡುತ್ತೆ. ಸೊ ಹಂಗಾಗಿ ಅದೆಲ್ಲ ಸಪೋರ್ಟ್ಸ್ನ ಮಾಡದೇ ಬಿಟ್ಬಿಡೋದು. ಅದರಿಂದ ಲಾರ್ಜ್ ಅವ್ರಿಗೆ ಅಮೌಂಟ್ ವೇಸ್ಟ್ ಆಗುತ್ತೆ ಅನ್ನೋದಕ್ಕಿಂತ ಟೈಮ್ ವೇಸ್ಟ್ ತುಂಬ ಗೊತ್ತಿರೋದಿಲ್ಲ. ಮೇಜರ್ ಡ್ರಾಬ್ಯಾಕ್ ಏನಂದ್ರೆ ಸರ್ ಇವಾಗ ಸಣ್ಣ ಪುಟ್ಟದ ಕಾಂಟ್ರಾಕ್ಟರ್ ಕೊಟ್ಟಿದ್ದೀವಿ ಅಂತ ಇಟ್ಕೊಳ್ಳಿಲ್ಲ, ದೊಡ್ಡ ಕಾಂಟ್ರಾಕ್ಟರ್ಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಸೊ ಏನಾರು ಒಂದು ಲೇಬರ್ ಇನ್ಸಿಡೆಂಟ್ ಆಯಿತು, ಲೇಬರ್ಗೆ ಸೇಫ್ಟಿ ಆಗೋದು ಇಲ್ಲಿ ಅಂದರೆ ಈಗ ಹೈ ರೈಸ್ ಹೋಗ್ತಾ ಇದೀವಿ ಅಂತಂತಂದ್ರೆ ಸೊ ಅದನ್ನೇನು ತಲೆ ಕೆಡಿಸ್ಕೊಳ್ಳೋದಂಗೆ ಇರೋದು, ಸೇಫ್ಟಿ ಬೆಲ್ಟ್ ಹಾಕೊಳ್ಳೋದೇನೆ ಇರೋದು. ನಮ್ಮ ಸೈಟಲ್ಲೂ ಕೂಡ ಸಾಕಷ್ಟು ಸತಿ ಆಗಿದೆ ಸರ್. ಅಂದರೆ
ಸೇಫ್ಟಿ ಬೆಲ್ಟ್ ಹಾಕೊಳ್ಳೋದೇನೋ 1 ಫ್ಲೋರ್ ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಅಯ್ಯೋ ಹಾಂ ಹಾಂ ಅವ್ರಿಗೆ ಎಷ್ಟು ಹೇಳಿದ್ರೆ ಕೇಳಲ್ಲ. ಬಟ್ ಆ ಟೈಮಲ್ಲಿ ನಾವೇನಂದ್ರೆ ಕಾಂಟ್ರಾಕ್ಟರ್ಸ್ ಆದವರು ನಾವು ಅದನ್ನು ರೆಸ್ಪಾನ್ಸ್ ತೊಗೊಂಡು ಅದನ್ನು ಅಟೆಂಡ್ ಮಾಡಬೇಕು. ಅವ್ರದ್ದು ಏನಿರುತ್ತೆ ಅದನ್ನೆಲ್ಲ ಇನ್ಸೂರೆನ್ಸ್ ಮಾಡ್ಕೋಬೇಕು. ನಮ್ಮದ್ರಲ್ಲೆಲ್ಲ ಏನಂದರೆ ಕಂಪ್ನಿಗಳೆಲ್ಲ ಅಂತಂದರೆ ನಾವು ಅವ್ರಿಗೆ ಅಮೌಂಟ್ ಕಟ್ ಮಾಡಿ ನಾವೇ ಇನ್ಸೂರೆನ್ಸ್ ಮಾಡ್ಕೊಟ್ಬಿಟ್ಟಿರ್ತೀವಿ ನೀವೇ ಮಾಡಿರ್ತೀವಿ ಅವರಿಗೆ ಮೇಸ್ತ್ರಿಗಳಿಗೆಲ್ಲ. ಇಲ್ಲ ಅಂತಂದರೆ ಅವ್ರಿಗೆ ಸ್ವಲ್ಪ ಇನ್ನೂ ಹೊಸಬ್ರು ಇದ್ದಾರೆ ಅಂದರೆ ನಾವು ಅಗ್ರಿಮೆಂಟಲ್ಲೇ ಬರೆದು ಬಿಟ್ಟಿರ್ತೀವಿ, ನೋಡಪ್ಪ ಯು ಆರ್ ಆಲ್ಸೋ ಟೇಕಿಂಗ್ ಅನ್ ಕಾಂಟ್ರಾಕ್ಟ್, ನೀನು ನಿನ್ನ ಲೇಬರ್ದು ಏನಿದ್ರು ನೀನೇ ನೋಡ್ಕೋಬೇಕು ಅಂತೇಳಿ ಬರೆದು ಕೊಟ್ಬಿಟ್ಟಿರ್ತೀವಿ. ಸೊ ಅಲ್ಲಿ ಏನಾಗುತ್ತೆ, ಜಾಸ್ತಿ ಓನರ್ಗೆ ತರಣವಾಗಲ್ಲ. ಡೆಫಿನೆಟ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗಿದೆ ಅಂತಂದರೆ ಎಲ್ಲರೂ ಅದಕ್ಕೊಂದು ಸಪೋರ್ಟ್ ಮಾಡೇ ಮಾಡ್ತಾರೆ. ಓನರ್ಗೂ ಏನೋ ಒಬ್ಬ ಒಂದು ಏಟ್ ಆಗಿದೆ ಅಂತಂದರೆ ಹೆಚ್ಚಿಗೆ ಒಂದು 2 ಲಕ್ಷ ಖರ್ಚು ಮಾಡಿ ತಗೊಳಕ್ಕೆ ಒಂದು 20,000 ಅಂತಂತ ಕೊಡ್ಬೋದು. ಕಾಂಟ್ರಾಕ್ಟರ್ ಒಂದು 20,000 ಕೊಡ್ಬೋದು, ಮೇಸ್ತ್ರಿ ಒಂದು 20,000 ಕೊಡ್ಬೋದು. ಸೊ ಅದೆಲ್ಲ ಎಲ್ಲರೂ ಎಸ್ಕೇಪ್ ಆಗಿ ಓನರ್ ತಲೆಗೆ ಬಂದ್ಬಿಡುತ್ತೆ ಅಂದರೆ ಅದು ಎಲ್ಲ ಅವರೇ ಮಾಡಬೇಕಾಗುತ್ತೆ. ಅವಾಗ ಆ ಥರದೆಲ್ಲ ಇನ್ಸಿಡೆಂಟ್ಸ್ ಬಂದ್ಬಿಡುತ್ತೆ. ಸೊ ಅವಾಗ ಅದೆಲ್ಲ ಸೀದಾ ಓನರ್ಗೆ ಅಂತಂದಿದ ತಕ್ಷಣ ಆಮೇಲೆ ಎಲ್ಲರಿಗೂ ನೋಡೋರಿಗೆಲ್ಲ ಕಾಣಿಸೋದೇ ಓನರ್ ಒಬ್ಬರೇ. ಸೊ ಓನರ್ ಮನೆಗೆ ಮಾಡ್ತಾ ಇದ್ದಾರೆ, ಬಿಲ್ಡಿಂಗ್ ಓನರು ಅಂದರೆ ಬಿಲ್ಡಿಂಗ್ ಓನರೇ ಬೇರೆ ಮಾಡ್ಬೇಕಂತ ಅನ್ನೋದು. ಸೊ ಇದೆಲ್ಲ ಸ್ವಲ್ಪ ಡ್ರಾಬ್ಯಾಕ್ಸ್ಗಳು ತುಂಬ ಬರುತ್ತೆ ಸರ್. ಏನಂದರೆ ಒಂದು ಸಿಸ್ಟಮೆಟಿಕ್ಕಾಗಿ ಮಾಡಲ್ಲ ಅಂತಂದ್ರೆ. ಸೊ ಈ ಥರದ್ದೆಲ್ಲ ಚಾಲೆಂಜಸ್ ಬಂತಂದರೆ ನಾವು ಮನೆ ಯಾಕೆ ಕಟ್ತಾ ಇದೀವೋ ಅನ್ನೋ ಲೆವೆಲ್ಗೆ ಹೋಗ್ಬಿಡುತ್ತೆ, ಅವ್ರಿಗೆ ಬೇಜಾರಾಗ್ಬಿಡುತ್ತೆ, ಅಷ್ಟು ತರಣವಾಗ್ಬಿಡುತ್ತೆ. ಓಕೆ ಓಕೆ ಓಕೆ. ಆಮೇಲೆ ಸರ್ ಇವಾಗ ವುಡ್ಡೂ ಅಷ್ಟೇ, ಈ ವುಡ್ಡಲ್ಲಿ ಯಾವ ಗ್ರೇಡು ಏನಂತ ಮೆನ್ಷನ್ ಮಾಡಲ್ಲ, ಯಾವ ಕ್ವಾಲಿಟಿದನ್ನು ಯೂಸ್ ಮಾಡ್ತೀವಿ ಅಂತೇಳ್ಬಿಟ್ಟು ಮೆನ್ಷನ್ ಮಾಡಲ್ಲ. ಮತ್ತು ಎಷ್ಟು ಸೈಜು ವೇರಿಯೇಷನ್ಸ್ ಏನೋ, ಈಗ 6x4 ಸೈಜ್ ಕೊಡ್ತೀವಲ್ಲ, 5x3 ಸೈಜ್ ಕೊಡ್ತೀವಲ್ಲ, ಬಜೆಟೇ ಕೊಡ್ತೀವಿ ಓನರ್ಗೆ, ಎಷ್ಟು ದಪ್ಪ ಬರುತ್ತೆ ಅಂತ. ಅದೇ ಸರ್, ಅದು ಯಾವುದನ್ನು ಡೀಟೇಲ್ಸ್ ಕೊಡಲ್ಲ. ಸುಮ್ಮನೆ ಒಂದೇನೋ ಟೀಕ್ ವುಡ್ ಅಂತಂತ ಕೊಡೋದು. ಟೀಕಲ್ಲಿ ಎಷ್ಟೊಂದು ಆಫ್ರಿಕನ್ ಟೀಕ್ ಇದೆ, ನಾರ್ಮಲ್ ಟೀಕ್ ಇದೆ, ಮತ್ತೆ ಸೆಕೆಂಡ್ ಟೀಕ್ ಇದೆ, ಎಲ್ಲ ಇದೆ. ಸೊ ನಾನು ಟೀಕ್ ಅಂತ ಹೇಳಿದೀನಿ, ಟೀಕ್ ಇದೆ ಅದ ಕೊಡ್ತೀನಿ ಅಂತ ಹೇಳೋದು. ಯಾವಾಗ ಬಜೆಟ್ ಮೆನ್ಷನ್ ಮಾಡಲಿಲ್ಲ, ಇಷ್ಟು ಅಮೌಂಟ್ ಅಂತ ಮೆನ್ಷನ್ ಮಾಡಲಿಲ್ಲ ಅಂತಂದ್ರೆ. ಸೊ ಇದೆಲ್ಲ ಏನಂತಂದ್ರೆ ಲಾಟ್ ಆಫ್ ಡ್ರಾಬ್ಯಾಕ್ಸ್ ಕನ್ಸ್ಟ್ರಕ್ಷನ್ ಬರುತ್ತೆ ಸರ್. ಆಮೇಲೆ ನನ್ನ ಕಡೆಯಿಂದ ಒಂದು ಸಜೆಷನ್ ಏನಂತಂದರೆ, ಇದೆಲ್ಲ ಕಾಂಟ್ರಾಕ್ಟರ್ ತಲೆನೋವು ಕೂಡ ಆಗಿರುತ್ತೆ. ಅದ್ರ ಜೊತೆ ನಾನು ಓನರ್ಗಳಿಗೆ ಏನಂತೀನಿ ಅಂತಂತಂದರೆ ಸರ್, ಏನು ಹೇಳೋಕ್ಕೆ ಒಂದು ಅಡ್ವೈಸ್ ಮಾಡೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ಒಂದು ನಾಮಿನಲ್ ಎಷ್ಟೊಂದು ಕಡೆ ಓನರ್ಗಳು ಉಲ್ಟಾ ಮಾಡಿಬಿಡ್ತಾರೆ. ಅಂದರೆ ಅವ್ರಿಗೂ ಗೊತ್ತಾಗ್ತಾ ಇರುತ್ತೆ ಇವ್ನು ಗ್ಲಾಸ್ ಆಗ್ತಾಯಿದೆ, ಇದರಲ್ಲಿ ಏನೋ ₹1 ಬರ್ತಾ ಇಲ್ಲ ಅಂತಂತ ಗೊತ್ತಾಗ್ತಾ ಇರುತ್ತೆ. ಬಟ್ ಸ್ಟಿಲ್ ಅವನಿಗೆ ಇನ್ನೂ ಪ್ರೆಷರ್ ಮಾಡ್ತಾ ಇರ್ತಾರೆ, ಅದು ಮಾಡಿ ಎಕ್ಸ್ಟ್ರಾ, ಇದು ಮಾಡಿ ಎಕ್ಸ್ಟ್ರಾ, ಅಲ್ಲಿ ಕೂತ್ಕೊಳ್ಳೋಕೆ ಒಂದು ಟೇಬಲ್ ಹಾಕು, ಒಂದು ಇದಾಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಡಾಮಿನೇಟ್ ಇರೋರು. ಸೊ ಹಂಗೆ ಮಾಡಿದಾಗ ಏನಾಗುತ್ತೆ, ಅವರು ಇವರೊಬ್ರು ಯಾರೋ ಒಬ್ರು ಮಾಡಿದ್ದಾರೆ ಅಂತಂದ್ರೆ ಅದನ್ನು ತೊಗೊಂಡೋಗಿ ಇನ್ನೊಂದು ಎಲ್ಲ ಕಡೆಯಿಂದ ಅದನ್ನೆಲ್ಲ ಹುಷಾರಾಗ್ಬಿಡ್ತಾರೆ. ಸೊ ನಾವು ಇದೇನಂದ್ರೆ ಇಬ್ಬರು ವಿನ್ ಸಿಚುವೇಶನ್ಗೆ ಹೋಗ್ಬೇಕು ಸರ್. ಈ ಕಡೆ ಕಾಂಟ್ರಾಕ್ಟ್ರು ಓನರ್ ಗೊತ್ತಿಲ್ಲ ಅಂತಂತೇಳ್ಬಿಟ್ಟು ತಡಿ ಇವ್ರಿಗೇನು ಗೊತ್ತಿಲ್ಲ ಅಲ್ವಾ, ಒಂದು 30% ಪ್ರಾಫಿಟ್ ತೊಗೊಂಬಿಡೋಣ ಅಂತಂತೇಳ್ಬಿಟ್ಟು ಮೈಂಡ್ ಸೆಟ್ಗೆ ಓಡಿಸೋದಾಗಲಿ, ಇಲ್ಲ ಓನರ್ ಇವನೇನೋ ಫ್ರೆಶರ್ ಅಲ್ಲ, ಇವನಿಗೇನು ಗೊತ್ತಿಲ್ಲ ತಡಿ ಅಂತ ಹೇಳ್ಬಿಟ್ಟು ಅವ್ನ ಕೈಯಿಂದ ದುಡ್ಡಾಕಿ ಮಾಡೋದಾಗಲಿ, ಇದೆರಡೂ ಮಾಡ್ದೇ ಇಬ್ಬರು ನೋಡಪ್ಪ ನೀನು ಹೆಂಗೋ ನನಗೆ ಮನೆ ಕಟ್ಕೊಡ್ತಾ ಇದೆಯಾ, ಒಂದು ಆಮೇಲೆ ಒಂದು 10% ಪ್ರಾಫಿಟ್ ತೊಗೊಂತೆ, ಅಲ್ಲ 5% ತಗೋ, ಇಲ್ಲ ನೀನೇನೋ ಫ್ರೆಶರ್ ಇದೆಯಾ ಅಂತಂತಂದರೆ ನಿನಗೇನು ಅಷ್ಟು ಖರ್ಚಿಲ್ಲ, ಒಂದು 5% ಕೆಲಸ ಮಾಡು, 6% ಕೆಲಸ ಮಾಡು ಅಂತ ಹೇಳ್ಬಿಟ್ಟು ಅವ್ನಿಗೂ ಲಾಸ್ ಆಗ್ದಂಗೆ ಇವ್ರೂ ಮನೆಯನ್ನು ನೀಟಾಗಿ ಮಾಡ್ಕೊಂಡು ಹೋಗೋದು ಒಂದು ಬೆಸ್ಟ್ ಥಿಂಗ್ ಅಂತ ಹೇಳ್ತೀನಿ ಸರ್. ಅಂದರೆ ಎಷ್ಟೊಂದು ಥಿಂಗ್ಸು ಬರಲ್ಲ, ಅಗ್ರಿಮೆಂಟಲ್ಲಿ ಇರಲ್ಲ, ಎಷ್ಟೊಂದು ಥಿಂಗ್ಸು ಮಿಸ್ ಮ್ಯಾಚ್ ಆಗಿರುತ್ತೆ. ಬಟ್ ಇಬ್ಬರೂ ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲ ಅಂದರೆ ಏನಾಗುತ್ತೆ, ಅದು ಇಬ್ಬರು ನಾನು ಗ್ರೇಟಾ ನೀನು ಗ್ರೇಟಾ ಅಂದ್ಕೊಂಡು ಹೋದ್ವಿ ಅಂತಂತಂದರೆ ಅದು ಡೆಫಿನೆಟ್ಲಿ ಡಿಸ್ಪ್ಯೂಟಿಗೆ ಬಂದ್ಬಿಡುತ್ತೆ. ಸೊ ಇದನ್ನು ನಾವು ಮೇಜರಾಗಿ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಸರ್. ಅಂದರೆ 2024 ಆಗಿರೋ ಎಕ್ಸಾಂಪಲ್ಸು, ಅದ್ರ ಹಿಂದೆ ಆಗಿರೋ ಎಕ್ಸಾಂಪಲ್ಸ್ ಎಲ್ಲ ನೋಡಿದ್ರೆ, ಸೊ ಈ ವರ್ಷಕ್ಕೆ ಆಲ್ಮೋಸ್ಟ್ ಅದೆಲ್ಲ ಇನ್ನೂ ಸ್ಕ್ರೂಟ್ನಿಂಗ್ ಆಗುತ್ತೆ ಅಂತ ಜನರು ಎಜುಕೇಟೆಡ್ ಆಗ್ತಾ ಇದ್ದಾರೆ, ತಿಳ್ಕೊತಾ ಇದ್ದಾರೆ. ನಾವು ಕೂಡ ವಿಡಿಯೋ ಮಾಡ್ತಾ ಇರ್ತೀವಿ, ನಿಮ್ಗೆ ಎಜುಕೇಟ್ ಮಾಡ್ತಾ ಇರ್ತೀವಿ. ಜಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ. ಬಟ್ ಇವೆಲ್ಲ ಆಗಬಾರ್ದು ಗುರು, ಕ್ಲಿಯರ್ ಆ್ಯಂಡ್ ಕಟ್ಟಾಗಿರಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು, ಆ್ಯಂಡ್ ಒಳ್ಳೆ ರೀತಿಯಲ್ಲಿ ಮನೆ ಮುಗಿಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ನೀವು RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ, ಸರಿಯಾದ ರೀತಿಯಲ್ಲಿ ಮಾಡಿಕೊಡ್ತಾರೆ, ಕ್ವಾಲಿಟಿ ಕನ್ಸ್ಟ್ರಕ್ಷನ್ಸ್ ಅಂತೂ ಕೊಡ್ತಾರೆ. ಸೊ ನಿಮ್ಮ ಕಡೆಯಿಂದ ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇವುಗಳನ್ನೆಲ್ಲ ಇಂಪ್ಲಿಮೆಂಟ್ ನೀವು ಮಾಡ್ಕೊತೀರಾ ಸರ್? ಇದೆಲ್ಲ ನಮ್ಮದ್ರಲ್ಲಿ ಆಲ್ರೆಡಿ ಇಂಪ್ಲಿಮೆಂಟ್ ಆಗೋಗಿದೆ. ಅಂದರೆ ನಾವು ಅಂದರೆ ನೋಡಿ ಸರ್, ನಾವೇನು ಮಾರ್ಕೆಟಲ್ಲಿ ನಾವು ಕೈಯಿಂದ ಹಾಕೇನು ಮಾಡಲ್ಲ. ನಾವು ಜಸ್ಟ್ ಆವಾಗಲೇ ಎಕ್ಸಾಂಪಲ್ ಹೇಳ್ದಂಗೆ, ಸೊ ಪ್ರತಿಯೊಂದೂ ಕೂಡ ಕಸ್ಟಮರ್ಗೆ ಸೆಲೆಕ್ಷನ್ ಅಂತಂತ ಕೊಡ್ತೀವಿ. ಕಸ್ಟಮರ್ಗೆ ಒಂದು ಅವರೇ ನಿಂತ್ಕೊಂಡು ಕಟ್ಟಿಸ್ಕೋಬೇಕಾದ್ರೆ ಏನೇನು ಯಾವ ಥರ ಸೆಲೆಕ್ಷನ್ಸ್ ಮಾಡ್ತಾರೆ ಅಷ್ಟು ಓಪನ್ ಟ್ರಾನ್ಸ್ಪರೆನ್ಸಿನ ಅವ್ರಿಗೆ ಕೊಡ್ತೀವಿ. ಸೊ ಅದ್ರ ಮೇಲ್ಗಡೆ ಅವ್ರಿಗೇನಾಗುತ್ತೆ, ಇವಾಗ ನಾವು ಮಾರ್ಕೆಟ್ ರೇಟಲ್ಲೇ ಕಟ್ತೀವಿ ಅಂತಂತಂದರೆ ಅವ್ರಿಗೊಂದು ಸಮಾಧಾನ ಏನಿರುತ್ತೆ, ನಾನು ಹೇಳಿದ ಮೆಟೀರಿಯಲ್ ಹಾಕಿದ್ದಾರೆ, ನಾನು ಹೇಳ್ದಂಗೆ ಕಟ್ಟಿದ್ದಾರೆ ಅನ್ನೋದೊಂದು ಸಮಾಧಾನ ಇರುತ್ತೆ ಸರ್. ಸೊ ಅದ್ರ ಜೊತೆಯಲ್ಲಿ ಎವ್ರಿ ಡೇ ನಮ್ಮ ಚಾಲೆಂಜ್ ಏನಂತಂದರೆ ಕಾಸ್ಟ್ ಕಟ್ ಡೌನ್ ಮಾಡೋದು ಹೆಂಗೆ. ಇನ್ನು
ಎಲ್ಲರಿಗಿಂತ ನಾವು ಒಂದು 10 ರೂಪಾಯಿ ಕಮ್ಮಿಗೆ ಹೆಂಗೆ ಮಾಡೋದು ಅನ್ನೋದ್ರ ಮೇಲ್ಗಡೆ ಫೋಕಸ್ ಮಾಡ್ತಾ ಇದ್ದೀವಿ ಸರ್. ಸೊ ಹಂಗಾಗಿ ಇದು ಕ್ವಾಲಿಟಿ ವೈಸ್ ಆಗಲಿ ಮತ್ತು ಟ್ರಾನ್ಸ್ಪರೆನ್ಸಿ ವೈಸ್ ಆಗಲಿ ಮತ್ತು ವರ್ಕ್ಮೆನ್ಶಿಪ್ ವೈಸ್ ಆಗಲಿ ಆ್ಯಂಡ್ ಎಲ್ಲದಕ್ಕೂ ಕೂಡ ಒಂದು ಒನ್ ಸ್ಟಾಪ್ ಸೊಲ್ಯೂಷನ್ ಥರ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಸೊ ಅದೊಂದು ರೀಸನ್ನ ನಾನು ನಮ್ಮ ಕಸ್ಟಮರ್ಸ್ಗಾಗಲಿ ಮತ್ತು ನಮ್ಮ ಹತ್ರ ಇಲ್ಲ ಬೇರೆ ಕಡೆ ಮಾಡಿಸ್ತಾರಂಥದನ್ನು ಇದನ್ನೆಲ್ಲ ನೋಡ್ಕೊಂಡು ಮಾಡಿದ್ರೆ ಒಳ್ಳೇದು. ಕ್ರಾಸ್ ಚೆಕ್ ಮಾಡೋದು ಒಳ್ಳೇದು, ಅಗ್ರಿಮೆಂಟ್ ಮಾಡ್ಕೊಳ್ಳೋದು ಒಳ್ಳೇದು ಅಲ್ವಾ? ಸೊ ಎಷ್ಟು ಕ್ಲಾರಿಫೈ ಆಗಿರ್ತೀರ ನೀವು ಅಷ್ಟು ಟೆನ್ಷನ್ ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು. ಆದಷ್ಟು ಗೊತ್ತಿರೋರ ಹತ್ರ ಕನ್ಸ್ಟ್ರಕ್ಷನ್ ಮಾಡಿ. ಯಾರೋ ಗೊತ್ತಿಲ್ಲ ಹೊಸಬರು ಬಂದ್ಬಿಟ್ಟು ನಾವು ಕಮ್ಮಿ ರೇಟಿಗೆ ಮಾಡ್ಕೊಡ್ತೀವಿ ಅಂತಂತಂದ್ರೆ ಅದ್ರಲ್ಲಿ ಏನು ಸಿಗುತ್ತೆ, ಕಾಸಿಗೆ ತಕ್ಕ ಕಜ್ಜಾಯ ಅಂತಾರಲ್ಲ, ಅದಕ್ಕೆ ಏನು ಬರುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ರೆ ನಿಮ್ಮ ಕನಸಿನ ಮನೆ ನನಸಾಗುತ್ತೆ. ಸರ್, ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಇಂಪಾರ್ಟೆಂಟ್ ಮ್ಯಾಟ್ರನ್ನು ಕ್ಲಿಯರ್ ಆ್ಯಂಡ್ ಕಟ್ಟಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.